ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿತೋಡುಗಳನ್ನು ಬಿಗಿದಪ್ಪಿಕೊಳ್ಳುವುದು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ಅಂತ ಶುರುವಾಯ್ತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು, ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ, ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಿ
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ. ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ. ನಮ್ಮನ್ನ ಮಟ್ಟಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯಿತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂಥದ್ದು ಅಂತ. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಈ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ. ಕನ್ನಡದ ಬಗ್ಗೆನೂ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ. ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ. ನನ್ನ ಹಿಂದಿನ ಗುರುವಿನ ನನ್ನ ನೆನಪಂತು. ಇಟ್ ಹಸ್ ಮೂಡ್ ಮೀ ಎ ಲಾಟ್. ಎಲ್ಲ ಒಂಥರ ಕಳೆದೋಗ್ಬಿಡ್ತೇವೆ. ಪ್ರತಿಯೊಂದು ವರ್ಡು ಮೀನಿಂಗ್ಫುಲ್ ಆಗಿದೆ. ಗೂಸ್ ಬಂಪ್ಸ್ ತರ ಆಗುತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರು
ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುದೇವೋ ಮಹೇಶ್ವರ. ದಯಮಾಡಿ ಗೆಳೆಯರು ಶಾಂತತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನರಾದ ನಮಗೆ ಕಲಿಸಿದ ಗುರುಗಳಿಗೆ ಗೌರವಿಸುವ, ಕೃತಜ್ಞತೆ ಸಲ್ಲಿಸುವ ಈ ಗುರುವಂದನ ಕಾರ್ಯಕ್ರಮ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೊಪ್ಪಲ್ 2001 ಮತ್ತು 2002ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ. ಇಂತಹ ಅಭೂತಪೂರ್ವ ಅವಿಸ್ಮರಣೀಯ ಸುಂದರ ಕಾರ್ಯಕ್ರಮದ ಗೌರವಾನ್ವಿತ ಉದ್ಘಾಟಕರು, ಅಧ್ಯಕ್ಷರು ಹಾಗೂ ಗುರು ವೃಂದವನ್ನು ಆಹ್ವಾನಿಸುವ ಸಮಯ. ಈ ಆಹ್ವಾನಿಸಲು ಫಯಾಜ್ ಅವರು ಬರ್ತಿದ್ದಾರೆ, ಅವರಿಗೆ ಸ್ವಾಗತಿಸುತ್ತೇನೆ. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2001-2002ನೇ ಸಾಲಿನಲ್ಲಿ SSLCಯನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿ ಬಳಗದಿಂದ ಆಯೋಜಿಸಲಾಗಿರುವ ಈ ಗುರುವಂದನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿಮಠ ಕೊಪ್ಪಳ ಇವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿರುವ ಶ್ರೀಮತಿ ಶೋಭಾ ಕಂಬಾಡಿಮಠ್ ನಿವೃತ್ತ ಉಪನ್ಯಾಸಕರು ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ BS ಗೌಡರು ನಿವೃತ್ತ ಸಹ ನಿರ್ದೇಶಕರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಜಂಟಿ ನಿರ್ದೇಶಕರು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮಹಂತೇಶ್ ಮಲ್ಲನಗೌಡರು ನಿವೃತ್ತ ಪ್ರಾಂಶುಪಾಲರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಬಸವಳ್ಳಿಮ್ಮ ದಿವಂಗತ ಬಸವರಾಜ್ ಕರ್ಮುಡಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಗುರುಗಳಾಗಿರುವಂತಹ ಶ್ರೀ ಪಂಚಾಕ್ಷರಿಯ ನಿವೃತ್ತ ಶಿಕ್ಷಕರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಮಹೇಶ್ ಸೊಪ್ಪಿನಮಠ್ ನಿವೃತ್ತ ಉಪನ್ಯಾಸಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀಹರಿ ನಿವೃತ್ತ ಉಪನ್ಯಾಸಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಗುರುಗಳು ಶ್ರೀ ವೀರನ್ಗೌಡ ನಿವೃತ್ತ ಪ್ರಸ್ತುತ ಉಪನ್ಯಾಸಕರಾಗಿರುವ ವೀರನ್ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ಶ್ರೀ ಬಸವರಾಜ್ ಬಿಸರಳ್ಳಿ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಕೃಷ್ಣ ಸಿಂಗ್ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ವೆಂಕಟೇಶ್ ನಿವೃತ್ತ ದೈಹಿಕ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಅಮೀರ್ ಹಂಸಾದದ ನಿವೃತ್ತ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಅನುಸಿಯಾ ಶಿಕ್ಷಕಿಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಬಸವರಾಜ್ ಕಮಾರ್ ನಿವೃತ್ತ ವಿಜ್ಞಾನ ಸಹಾಯಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅನ್ವರ್ ಹುಸೇನ್ ನಿವೃತ್ತ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಶಮೀಮುನ್ನಿಸಾ ಬೇಗಂ ನಿವೃತ್ತ ಶಿಕ್ಷಕಿಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಶಿವಮೂರ್ತಯ್ಯ ನರೇಗಲ್ ಭಟ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಕಳೆದ 23 ವರ್ಷಗಳ ನಂತರ ಇಂತಹ ಶಿಕ್ಷಕರ ವೇದಿಕೆಯನ್ನು ನೋಡುವ ತವಕ ಈ ವಿದ್ಯಾರ್ಥಿ ಬಳಗದ್ದಾಗಿದ್ದು ಅದು ಇವತ್ತು ಈಡೇರುತ್ತಾ ಇದೆ ಎಂಬ ಮಾತನ್ನು ಹೇಳುತ್ತಾ ಈಗ ಮುಂದಿನದಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆ ಆಗುವುದು. ಈ ಪ್ರಾರ್ಥನೆ ಗೀತೆಯನ್ನು ಹಾಡಲು
ತನುಶ್ರೀ. I would like to say we can make this event memorable and grateful. ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆನ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆನ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ದಡೆಯ ದೃಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ರದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ರದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನಾದನಿಸುವುದ ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಧನ್ಯವಾದಗಳು. ಸ್ವಯಂ ಘೋಷಿತ ಗುರುವಿಲ್ಲ ಸ್ವಯಂ ಘೋಷಿತ ಗುರುವಿಲ್ಲ ಪರಪಂಪದೊಳಗೆ ಗುರುಗಳೆಂಬುವರು ಕಲಿಯುತ್ತ ಕಲಿಸುತ್ತ ದಿಗಂತದಾಗೆ ಜ್ಞಾನದಸಿ ಉಂಡವರು ಕನಸು ಕಂಡು ಬಿತ್ತಿದವರು ಕನಸಿಗೆ ದಾರಿ ತೋರಿದವರು ಶಿಷ್ಯ ಬಳಗಕ್ಕೆ ಜ್ಞಾನದಸಿವು ಹಚ್ಚಿಸಿದವರು ಎಂದು ಭತ್ತದ ಜ್ಞಾನದಸಿವು ನಿಗಿಸುವ ಗುರುಗಳೆಂಬ ಕಲ್ಪ ವೃಕ್ಷಗಳು ಈ ಕಾರ್ಯಕ್ರಮಕ್ಕೆ ಬಂದಿಹರು. ಅಂತಹ ಗುರುಗಳನ್ನ ಕಾರ್ಯಕ್ರಮಕ್ಕೆ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತಿಸಲು ಬರ್ತಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಶರಣಪ್ಪ ಮಾಲಿಪಾಟೀಲರವರು. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬ ಉಕ್ತಿಯನ್ನ ಸ್ಮರಿಸುತ್ತಾ ಈ ಸುಂದರ ಸಮಾರಂಭಕ್ಕೆ ಗುರುವಂದನಾ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರನ್ನ ಅತಿಥಿಗಳನ್ನು ನಾನು ಪುಷ್ಪ ಗುಚ್ಛ ನೀಡುವ ಮೂಲಕ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಶ್ರೀ BS ಗೌಡರ್, ನಿವೃತ್ತ ಸಹ ಜಂಟಿ ನಿರ್ದೇಶಕರು, ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರನ್ನ ಮಾರ್ಕಂಡೇಶ, ನಮ್ಮ ಗೆಳೆಯ ಮಾರ್ಕಂಡೇಶನವರು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮಾರ್ಕಂಡೇಶನಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನದಾಗಿ ಶ್ರೀಮತಿ ಶೋಭಾ ಕಂಬಳಿಮಠ್, ನಿವೃತ್ತ ಉಪನ್ಯಾಸಕರು, ಇವರನ್ನ ನಮ್ಮ ಗೆಳೆಯರಾದಂತಹ ವಿಜಯ್ ಕಟ್ಟಿಮನಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದೆ. ವಿಜಯ್ ಕಟ್ಟಿಮನಿ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಮಹಾಂತೇಶ್ ಮಲ್ಲನಗೌಡರ್, ನಿವೃತ್ತ ಪ್ರಾಂಶುಪಾಲರು, ಅವರನ್ನ ಶ್ರೀ ಮೆಹರಾಜ್, ಗೆಳೆಯರಾದಂತಹ ಮೆಹರಾಜ್ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಬಸವಣ್ಣಮ್ಮ, ದಿವಂಗತ ಬಸವರಾಜ್ ಕರಹುಡುಗಿ,
ಮಲ್ಲಿಕಾರ್ಜುನ್ ಗೆಳೆಯರಾದಂತಹ ಮಲ್ಲಿಕಾರ್ಜುನ್ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಪಂಚಾಕ್ಷರಯ್ಯ ನಿವೃತ್ತ ಶಿಕ್ಷಕರು ಇವರನ್ನ ಪ್ರಹ್ಲಾದ್ ಬಡಿಗೇರವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಮಹೇಶ್ ಸೊಟ್ಟಿಮಠ ನಿವೃತ್ತ ಉಪನ್ಯಾಸಕರು ಇವರನ್ನ ನಮ್ಮ ಗೆಳೆಯರಾದಂತಹ ಈರಪ್ಪ ಲೇಪಿಗೇರಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀಹರಿ ಉಪನ್ಯಾಸಕರು ಇವರನ್ನ ನಮ್ಮ ಗೆಳೆಯರಾದಂತಹ ಶರಣಪ್ಪ ಪತ್ವಾರ್ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ವೀರನಗೌಡ ಉಪನ್ಯಾಸಕರು ಇವರನ್ನ ನಮ್ಮ ಗೆಳೆಯರಾದಂತಹ ಸತ್ತಪ್ಪ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಬಸವರಾಜ್ ಬಿಸರಳ್ಳಿ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಇವರನ್ನ ನಮ್ಮ ಗೆಳೆಯರಾದಂತಹ ನಾಗರಾಜ್ ಕುಣಿಕೇರಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಕೃಷ್ಣ ಸಿಂಗ್ ಶಿಕ್ಷಕರು ಇವರನ್ನ ಈರಪ್ಪ ಉದ್ದಾರ್ ಗೆಳೆಯರಾದಂತಹ ಈರಪ್ಪ ಉದ್ದಾರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ವೆಂಕಟೇಶ್ ಸರ್ ನಿವೃತ್ತ ದೈಹಿಕ ಶಿಕ್ಷಕರು ಇವರನ್ನ ರಮೇಶ್ ಕೊರಬಡಿಗಿ ಗೆಳೆಯರಾದಂತಹ ರಮೇಶ್ ರವರು ಹೂಗುಚ್ಛ ನೀಡುವುದರ ಮೂಲಕ ಸ್ವೀಕರಿಸಬೇಕೆಂದು ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀ ಅಮೀರ್ ಹಮ್ಜಾ ನದಾಬ್ ನಿವೃತ್ತ ಶಿಕ್ಷಕರು ಇವರನ್ನ ನಮ್ಮ ಗೆಳೆಯರಾದಂತಹ ಅಜರುದ್ದೀನ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಅನುಸೂಯ ಶಿಕ್ಷಕಿಯರು ಇವರಿಗೆ ನಮ್ಮ ಗೆಳೆಯರಾದಂತಹ ಸುರೇಶ್ ಹಳ್ಳಿಗುಡಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಧನ್ಯವಾದ. ಮುಂದಿನದಾಗಿ ಶ್ರೀ ಬಸವರಾಜ್ ಕಮ್ಮಾರ್ ನಿವೃತ್ತ ವಿಜ್ಞಾನ ಶಿಕ್ಷಕ ಸಂತೋಷ್ ಬಂಡಿ ಇವರು ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ.
ಶ್ರೀ ಎಂ ಅನ್ವರ್ ಹುಸೇನ್ ನಿವೃತ್ತ ಉಪನ್ಯಾಸಕರು ಇವರನ್ನ ಜಹೀರ್ ಅಬ್ಬಾಸ್ ಗೆಳೆಯರಾದ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಶಮಿ ಮುನ್ನಾಸ್ ಬೇಗಂ ನಿವೃತ್ತ ಶಿಕ್ಷಕಿಯರು ಇವರನ್ನ ಗೆಳೆಯರಾದಂತಹ ಭರತ್ ಕುಮಾರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಮುಂದಿನದಾಗಿ ಶ್ರೀ ಶಿವಮೂರ್ತಯ್ಯ ನರೇ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ದೇವರಾಜ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೇ ರೀತಿಯಾಗಿ ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗಲು ಸಾಧ್ಯವಾಗದಂತಹ ಶ್ರೀಮತಿ ಪ್ರಭಾದೇವಿ ಮೇಡಮ್ ರವರು ನಿವೃತ್ತ ಶಿಕ್ಷಕಿಯರು ಮತ್ತು ಅದೇ ರೀತಿಯಾಗಿ ಶ್ರೀ ಕಾಜಾಬನಿ ಶಿಕ್ಷಕಿಯರು, ಅದೇ ರೀತಿಯಾಗಿ ನಿರ್ಮಲಾದೇವಿ ನಿವೃತ್ತ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದಾಗಿ ಹಾಜರಾಗಲು ಸಾಧ್ಯವಾಗಿಲ್ಲ. ಆದಾಗ್ಯೂ ಇವರನ್ನ ಆರೋಗ್ಯ ಸಮಸ್ಯೆಯ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಿಲ್ಲ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಪರೋಕ್ಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಗತ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನ ಮಾಡಲು ಅವಕಾಶ ಮಾಡಿದಂತಹ ನನ್ನ ಎಲ್ಲ ಗೆಳೆಯ ಮಿತ್ರರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಬೆಳವಣಿಗೆಗೆ ಕಾರಣೀಭೂತರಾದ ಎಲ್ಲ ಗುರುಗಳನ್ನ, ಅತಿಥಿಗಳನ್ನ ಸ್ವಾಗತಿಸಿದ ಸ್ನೇಹಿತ ಶರಣಪ್ಪ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಅಗಲಿದ ಗುರುಗಳು ಇನ್ನೇನು ಮತ್ತೇನು ಗತಿ ಎಂದು ಬೆದರಿದವರು. ನಿನ್ನ ಕೈಯೊಳಗಿದ್ದೇನೆ, ನಿನ್ನ ಕೈಯೊಳಗಿಯುವುದೇ ವಿಧಿಯ ಲೆಕ್ಕಣಿಕೆ, ಕಣ್ಣಿಗೆಟುಕುವುದೇ ಸಾಗುತ್ತಿರುವುದು ದೈವದ ಸಂಚು, ತಣ್ಣಿಗಿರದ ಆತ್ಮವನ್ನ ಮಂಕುತಿಮ್ಮ ಎಂಬಂತೆ ವಿಧಿಯ ಲೆಕ್ಕಣಿಕೆಗೆ ಅವನ ಸಂಚಿಕೆ ಇದು. ಇಂದು ಇರಬೇಕಾಗಿದ್ದ ಜೀವಗಳು ನಮ್ಮೊಂದಿಗೆ ಇಲ್ಲ. ಅಂಥ ಜೀವಾತ್ಮರಾದ ದಿವಂಗತ ಶ್ರೀ ಬಸವರಾಜ್ ಕರ್ಮಡಿ ನಿವೃತ್ತ ದೈಹಿಕ ಶಿಕ್ಷಕರು ಹಾಗೂ ಅಗಲಿದ ನಮ್ಮ ಕೆಲವು ಸ್ನೇಹಿತರು ಚಂದ್ರು ಕುಣಿಕೇರಿ ತಾಂಡ, ಜೇಮ್ಸ್ ಕೊಪ್ಪಳ್, SD ಮೌಲಾ ಹುಸೇನ್, ಬಸೀರ್ ಅಹಮದ್, ಲಾಲ್ ಸಾಬ್, ರೋಷನ್, ಈರಪ್ಪ ಕಾತ್ರಕಿ, ದೇವಪ್ಪ ಕಾಮ್ನೂರ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು 1 ನಿಮಿಷದ ಮೌನಾಚರಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನಾಚರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ಟಾರ್ಟ್.
ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಆಯೋಜಿಸುವ ಕುರಿತು ಆರಂಭಿಕ ಯೋಚಿಸುವವರಲ್ಲಿ ಒಬ್ಬ ಗೆಳೆಯ ಶ್ರೀ ಫಯಾಜ್ರವರು ಈ ಕಾರ್ಯಕ್ರಮದ ಆಯೋಜನೆ ಹಾಗೂ ತಯಾರಿ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲು ಬರ್ತಿದ್ದಾರೆ. ಅವರನ್ನು ಸ್ವಾಗತಿಸುತ್ತೇನೆ. ಎರಡನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಆಯೋಜಿಸಲಾಗಿರುವ ಈ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿರುವ ಶ್ರೀಮತಿ ಶೋಭಾ ಕಂಬಾಳಿಮಠ್ ನಿವೃತ್ತ ಉಪನ್ಯಾಸಕರೇ, ಉದ್ಘಾಟಕರಾಗಿ ಆಗಮಿಸಿರುವ ಗೌಡರೇ, ನಿವೃತ್ತ ಜಂಟಿ ನಿರ್ದೇಶಕರೇ, ಅದೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮಹಾಂತೇಶ್ ಮಲ್ಲನಗೌಡ, ಶ್ರೀಮತಿ ಬಸವಣ್ಣಿಮ ದಿವಂಗತ ಬಸವರಾಜ್ ಕರ್ಮುಡಿರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನ ಎಲ್ಲ ಪ್ರೀತಿಯ ಗುರುವೃಂದವೇ, ಈ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಎಲ್ಲ ಸ್ನೇಹಿತ ಬಳಗವೇ, ಸಹೋದರ ಸಹೋದರಿಯರೇ, ಆತ್ಮೀಯ ನನ್ನ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 23 ವರ್ಷಗಳ ನಂತರ ಈ ಸ್ನೇಹ ಗುರುವಂದನ ಆಯೋಜನೆ ಮಾಡುವುದು ಇಷ್ಟು ಸುಲಭ ಕಾರ್ಯ ಆಗಿರಲಿಲ್ಲ. 23 ವರ್ಷಗಳಲ್ಲಿ ಹಾರ ಹರಿದು ಅದರ ಮುತ್ತುಗಳು ಚದಿರುವ ಹಾಗೆ ನಾವೆಲ್ಲ ವಿದ್ಯಾರ್ಥಿ ವೃತ್ತಿಗಳಲ್ಲಿ ತೊಡಗಿ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯ, ವಿದೇಶಕ್ಕೂ ಕೂಡ ಕೆಲವು ವಿದ್ಯಾರ್ಥಿಗಳು ಹೋಗಿರುವಂತದ್ದು ಇಲ್ಲಿ ಸ್ಮರಿಸಬಹುದು. ಈ ಎಲ್ಲಾ ಸ್ನೇಹಿತರನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮಲ್ಲೇ ಇರುವ 10-15 ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಆ ಪಟ್ಟಿಯಲ್ಲಿ ಇಲ್ಲ. ಅವರ ವಿಶೇಷ ಶ್ರಮ, ವಿಶೇಷ ಒಂದು ಪ್ರತಿಭೆಯನ್ನು ತೋರಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಕಳೆದ 6ರಿಂದ 8 ತಿಂಗಳ ಕಾಲ ಮೀಟಿಂಗ್ ಮಾಡಿ ತಮ್ಮ ಎಲ್ಲ ಸಮಯವನ್ನು ವ್ಯರ್ಥ ಬದಿಗೊತ್ತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲು ಕಾರ್ಯಪ್ರವೃತ್ತರಾಗಿದ್ದ 15ರಿಂದ 20 ವಿದ್ಯಾರ್ಥಿಗಳು, ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ಈ ಶಿಕ್ಷಕ ಬಳಗಕ್ಕೆ ಒಂದು ಮಾತು ಹೇಳಲು ಇಚ್ಛಿಸ್ತಾ ಇದ್ದೇನೆ. ನಾವು SSLC ಪೂರ್ಣಗೊಳಿಸಿದ ನಂತರ ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ಮುಂದೆ ಹೊರದು ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿರುವಂತರು ನಾವುಗಳಾಗಿದ್ದೇವೆ. ನಮ್ಮ ಸ್ನೇಹಿತ ಬಳಗದಲ್ಲಿ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ನೌಕರಿ ಮಾಡುವಂತ ನೌಕರಸ್ಥರು ಇದ್ದಾರೆ, ಕಾಂಟ್ರಾಕ್ಟರು ಇದ್ದಾರೆ. ಒಟ್ಟಾರೆಯಾಗಿ ಈ ಸಮಾಜದಲ್ಲಿರುವ ಎಲ್ಲ ರೀತಿಯ ಕಾರ್ಯಗಳಲ್ಲಿ ನಾವು ಪ್ರವೃತ್ತರಾಗಿ ನ್ಯಾಯಯುತವಾಗಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ನಮ್ಮ ಮಡದಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನಾವು ಸಾಕಿ ಸಲುಹುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ತಮ್ಮ ಮಾರ್ಗದರ್ಶನ ಹೇಳಲು ಇಚ್ಛಿಸ್ತಾ ಇದೆ. ನಾವೆಲ್ಲರೂ ಯಾವುದೇ ವೃತ್ತಿಯಲ್ಲಿ ತೊಡಗಿದ್ರು ಕೂಡ ಮೇಲು ಕೀಳು ಎನ್ನದೆ ನಾವೆಲ್ಲರೂ ಸಮಾನ ವಯಸ್ಕರಾಗುವುದರ ಜೊತೆಗೆ ನಾವೆಲ್ಲರೂ ಸಮಾನ ಮನಸ್ಕರು ಮತ್ತು ನಾವು ಒಟ್ಟುಗೂಡಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು. ಆ ಶಿಕ್ಷಕರನ್ನು ಗೌರವಿಸೋಣ, ಸನ್ಮಾನಿಸೋಣ ಎಂಬ ಕಾರಣದಿಂದಾಗಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಇದು ಬಹಳ ಸಂತೋಷ ತಂದಿರುವ ಕಾರ್ಯಕ್ರಮ ಆಗಿದೆ. ಈ ಎಲ್ಲ ವಿದ್ಯಾರ್ಥಿಗಳ ಕನಸು ಒಂದೇ ಆಗಿತ್ತು. ನಮ್ಮನ್ನು ಬೋಧಿಸಿದ, ನಮ್ಮನ್ನು ಮಾರ್ಗದರ್ಶನಗೈದ ಆ ಎಲ್ಲ ಶಿಕ್ಷಕ ವೃಂದವನ್ನು ಒಂದು ವೇದಿಕೆಯಲ್ಲಿ ಕೂರಿಸಿ ಅವರನ್ನು ನೋಡಬೇಕು, ಅವರನ್ನು ಗೌರವಿಸಬೇಕು ಎಂಬುದು ನಮ್ಮ ಆಶಯ ಆಗಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಬಹುದು. ಮುಂದಿನದಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುವುದು. ಉದ್ಘಾಟನೆಯ ನಂತರ ನಮ್ಮ ಎಲ್ಲ ಶಿಕ್ಷಕ ಬಳಗಕ್ಕೆ ನಾವು ಸನ್ಮಾನ ಮಾಡಲಿದ್ದೇವೆ. ಅದ ನಂತರ ಶಿಕ್ಷಕರಿಂದ ಅನಿಸಿಕೆಗಳು, ವಿದ್ಯಾರ್ಥಿಗಳಿಂದ ಅನಿಸಿಕೆ ಆಗುವುದು. ಈ ರೀತಿ ಈ ಕಾರ್ಯಕ್ರಮ ಇವತ್ತು ಇಡೀ ದಿನ ಮುಂದುವರಿಯುತ್ತೆ. ತಾವೆಲ್ಲರೂ ಶಾಂತ ಚಿತ್ತರಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಕೊನೆಯದಾಗಿ ಇಂಗ್ಲಿಷಿನ ಒಂದೆರಡು ನುಡಿಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದ ಬೆಸ್ಟ್ ಟೀಚರ್ ಟೀಚರ್ಸ್ ಫ್ರಮ್ ಹಾರ್ಟ್, ನಾಟ್ ಫ್ರಮ್ ಬುಕ್. Your lesson has shaped my future and your kindness has touched my heart. Thanks for being light in my life.
ನೀವೆಲ್ಲರೂ ನಮ್ಮ ಜೀವನದಲ್ಲಿ ಬೆಳಕಾಗಿ ಬಂದು ನಮ್ಮನ್ನು ಬೆಳಗಿದ ತಮಗೆ ಅನಂತ ಹೃದಯದಿಂದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುವೃಂದ. ಧನ್ಯವಾದಗಳು ಫಯಾಜ್ ಅವರಿಗೆ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಶಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಗುರು ನಾರಾಯಣರಂತೆ ಅನುಗ್ರಹಿಸಿ ನಮಗೆ ರೂಪ ಕೊಟ್ಟು ಕೃಪೆಯಿಟ್ಟು ಆರೈಸಿ ಸಸಿಯಂತೆ ಬಂದ ನಮಗೆ ಮರವಾಗುವಂತೆ ಪೊರೆದು ಪೋಷಿಸಿದ ವೇದಿಕೆ ಮೇಲಿರುವಂಥ ಎಲ್ಲ ಗುರು ಬಳಗದವರು ಹಾಗೂ ಅತಿಥಿ ಮಹೋದಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಎಲ್ಲ ಗುರುವೃಂದವರು ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು. ಇವತ್ತು ಉದ್ಘಾಟಕರಾಗಿ ಆಗಮಿಸಿರುವಂತಹ BS ಏನಂದ್ರೆ ಕ್ಲಾಪ್ಸ್ ಬರ್ಲಿ. ಆ ಜ್ಯೋತಿ ಹೆಂಗ್ ಬೆಳಗ್ತಿದೆಯಲ್ಲ ಆ ರೀತಿ ಕ್ಲಾಪ್ಸ್ ಬರ್ಬೇಕು ಎಲ್ಲಾರ್ದು. ಉದ್ಘಾಟನೆ ಮಾಡಿದ BS ಗೌಡ ಸರ್ ಅವರಿಗೆ ಜೊತೆಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲ ಶಿಕ್ಷಕರು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಕಾರ್ಯಕ್ರಮದ ಉದ್ಘಾಟಕ ನುಡಿಗಳು. ಈ ಉದ್ಘಾಟಕ ನುಡಿಗಳನ್ನು ಶ್ರೀ BS ಗೌಡರು, ನಿವೃತ್ತ ಜಂಟಿ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು, ಇವರನ್ನು ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 21 ಮತ್ತು 22ನೇ 2001 ಮತ್ತು 2ನೇ ಸಾಲಿನ SSLCಯಲ್ಲಿ ಓದ್ತಕ್ಕಂಥ ಬ್ಯಾಚಿನ ಎಲ್ಲ ಯುವ ಬಳಗವೇ ಜ್ಯೋತಿ ಬೆಳಗಿಸುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸಂತೋಷದಾಯಕವಾಗಿ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಪ್ರಕಟಣೆ ಮಾಡ್ತಾ ಇದ್ದೇನೆ. ಇದು ಒಂದು ವಿನೂತನ ಕಾರ್ಯಕ್ರಮ. ಯಾವುದೋ ಮದುವೆ ಸಮಾರಂಭಕ್ಕೆ ಬಂದಾಗ ಅನ್ನಿಸ್ತಾ ಇದೆ. 23 ವರ್ಷಗಳ ನಂತರ ನಮ್ಮನ್ನೆಲ್ಲ ನೆನಪಿಸ್ಕೊಂಡು ಒಂದು ಗುರುವಂದನೆ ಕಾರ್ಯಕ್ರಮನ ಸಲ್ಲಿಸ್ಬೇಕಂತ ಹೇಳ್ಕೊಂಡು ತಾವೇನು ವಿಚಾರ ಮಾಡಿ ಕೈಕೊಂಡಿದ್ದೀರಲ್ಲ, ಭಾಳಷ್ಟು ಸಂತೋಷದ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು. ಮಾತೃದೇವೋಭವ ಪಿತೃದೇವೋಭವ, ಮೊಟ್ಟ ಮೊದಲು ನಾವು ನೆನೆಸ್ಬೇಕಾಗಿರ್ತಕ್ಕಂಥ ತಾಯಿಯನ್ನು, ತಂದೆ, 3ನೇ ಸ್ಥಾನ ಗುರುವೃಂದ. ತಂದೆ ತಾಯಿ ಒಂದೇ ಪಾಲಕರಾದ್ರೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂಥ, ಆಶೀರ್ವಾದ ಮಾಡಿರ್ತಕ್ಕಂಥ ಗುರುವೃಂದಕ್ಕೆ ಏನು ಇವತ್ತು ಗೌರವಪೂರ್ಣವಾಗಿ ನಿಮ್ಮದೇ ಆಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಲ್ಲ, ಅದರೊಂದಿಗೆ ನಿಮ್ಮ ತಂದೆ ತಾಯಿಗಿನೂ ಕೂಡ ಹೆಚ್ಚಿನ ಒಂದು ಗೌರವ ಕೊಟ್ಟದಕ್ಕಿಂತ ಒಂದು ಹೆಚ್ಚು ಅಂತಕ್ಕಂಥದ್ದು.
ಹೆತ್ತಂಥ ತಂದೆ ತಾಯಿಗಳನ್ನ ನಾವು ಮರಿಬಾರ್ದು. ಇವತ್ತೇನು ಗುರು ವೃಂದವನ್ನು ತಾವೆಲ್ಲ ಸ್ಮರಿಸಿಕೊಂಡು ವ್ಯಾಟ್ಸಪ್ ಗ್ರೂಪ್ ಮಾಡಿ ಎಲ್ಲೆಲ್ಲಿ ಸ್ನೇಹಿತರಿದ್ದಾರೆ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಒಂದು ಸಂಘಟನೆ ಮಾಡಿದ್ರಲ್ಲ, ಇದು ಸಾಮಾಜಿಕ ಸಂಬಂಧವನ್ನು ಬೆಸೆಯತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ಬಿಟ್ಟರೆ ಜೀವನ ಇಲ್ಲ, ಇದನ್ನು ಬಿಟ್ಟರೆ ಜೀವನ ಇಲ್ಲ. ಎಲ್ಲರೂ ಸೇರಿದ್ದೀರಿ, ನಮ್ಮ ಹಳೆ ಮುಖಗಳನ್ನೆಲ್ಲರನ್ನೂ ಸ್ವಾಗತ ಮಾಡಿ ಒಂದೇ ವೇದಿಕೆಯಲ್ಲಿ ಕೂಡಿಸಿದ್ದೀರಿ. ಅವರಿಗೆ ನಮಗೆ ಅನ್ನಿಸ್ತಾ ಇದೆ, ಇವ್ರು ಯಾರು ನಮ್ಮ ವಿದ್ಯಾರ್ಥಿಗಳು ಹೌದೋ ಅಲ್ಲೋ ಯಾರೂ ಗುರುತಿಸಿಗವಲ್ರು. ಎಲ್ಲರೂ ಯುವಕರಾಗಿದ್ದಾರೆ, ಎಲ್ಲರೂ ಸಂಸಾರಸ್ಥರಾಗಿದ್ದಾರೆ, ಮಕ್ಕಳು ಮರಿ ಹೆತ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದೀರಲ್ಲ, ಅದು ಭಾಳ ಸಂತೋಷ, ಅದು ಭಾಳ ಸಂತೋಷ. ಅದು ಬೇಕಾಗಿದೆ ನಮ್ಗೆ, ಅದು ಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ. ಎಲ್ಲಿದೆ ಕೈಲಾಸ? ಮೇಲಿಲ್ಲ, ಕೆಳಗೂ ಇಲ್ಲ. ಯಾರು ನಂಬಿಕೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಯಾವುದೋ ಒಂದು ವೃತ್ತಿ, ದೊಡ್ಡದು ಸಣ್ಣದು ವೃತ್ತಿ ಅಲ್ಲ, ಯಾವುದೋ ಒಂದು ವೃತ್ತಿ ಮಾಡಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದಲ್ಲ, ಟ್ರೈ ಮಾಡಿ ಟ್ರೈ ಟು ಸ್ಟ್ಯಾಂಡ್ ಆನ್ ಯುವರ್ ಓನ್ ಲೆಗ್ಸ್ ಮಾಡ್ಕೊಂಡು ನಿಂತಿರಲ್ಲ, ಭಾಳ ಸಂತೋಷ ಆಗ್ತಿದೆ ಅಂತಕ್ಕಂಥ. ಮನೆ ಗದಿಗೆ ಬಂದಿದ್ರು ಒಂದು 6 ಜನ, ಅವ್ರ ಹೆಸರು ಎಲ್ಲರಿಗೂ ಗುರ್ತಿಲ್ಲ. ದೇವಸ್ಥಾನಕ್ಕೆ ಮೊಮ್ಮಕ್ಕಳು ಕರ್ಕೊಂಡು ವಾಕಿಂಗ್ ಹೋಗಿದ್ದೆ. ಫೋನ್ ಮಾಡಿದರು, ಸರ ನಿಮಗೆ ಭೇಟಿ ಆಗ್ಲಿಕ್ಕೆ ಬರಾಕತ್ತೀವಿ. ಮತ್ತು ಯಾಕೆ ಬರ್ತೀರಪ್ಪ? ವಾಟ್ಸಪ್ ಹಾಕಿಬಿಟ್ರಿ ನಾವು ಬರ್ತೀವಿ. ಇಲ್ಲ ಸರ, ನಾನು ನಿಮಗೆ ಭೇಟಿಯಾಗಿ ಕಾರ್ಡ್ ಕೊಡಬೇಕು. ಬಂದರು. ಬಂದ ಕಡಲೆ ಏನು ನಾನು ಕಂಡುಕೊಂಡದ್ದು ಏನಂದ್ರೆ, ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆವಾಗ ನನಗೆ ಅನ್ನಿಸ್ತು, ಗುರು ಶಿಕ್ಷಕ ಆದದ್ದಕ್ಕೆ ಸಾರ್ಥಕ ಆಯಿತು ಅಂಥೇಳಿ. ನೆನಪಿಟ್ಕೊಂಡು ಬಂದಿದ್ದೀರಲ್ಲ, 23 ವರ್ಷಗಳ ನಂತರ ನಮ್ಮ ನೆನಪಿಸ್ಕೊಂಡು ಬಂದಿದ್ದೀರಲ್ಲ, ಆವಾಗಿನ ಒಂದು ಆಶೀರ್ವಾದ ಈಗ ನಮ್ಮನ್ನು ಸ್ಮರಿಸುತ್ತಾ, ಈಗ ನಮ್ಮನ್ನು ಗುರುತಿಸುತ್ತಾ, ಈಗ ನಮ್ಮನ್ನು ಗೌರವಿಸುತ್ತಲ್ಲ, ಅದು ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಯಿಂದ. ಯಾಕಂದ್ರೆ ನಾವು ಕೂಡ ಇವತ್ತು ಹೈಸ್ಕೂಲು, ಕಾಲೇಜು, ಪ್ರೈಮರಿಲಿ ಶಿಕ್ಷಕರಿಗೆ ಓದಿದ್ದೀವಿ. ಹೀಗೆ ಬಸ್ನಲ್ಲಿ ಹೊರಟಿದ್ವಿ. ನಮಗೆ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಒಬ್ಬ ಶಿಕ್ಷಕರು ಬಂದರು. ನಾನು ಆಫೀಸರಾಗಿದ್ದೆ, ಸೀಟ್ ಇದ್ದಿಲ್ಲ ಅವ್ರಿಗೆ. ಸರ್ ಬನ್ನಿರಿ ಕೂಡಿ, ಸೀಟ್ ಇದೆ ಅಂತಂದು. ನೀನು ಆಫೀಸರಪ್ಪ, ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದೀ, ನಿನ್ನ ಯಾಕೆ ಕೆಪ್ಷನ್ ಹಾಕಿ ಕೊಡಬೇಕು? ಇಲ್ಲ ಸರ, ಇವತ್ತು ಗುರುವಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನೀವು ಬಂದು ಕೂಡಬೇಕು ಅಂತ ಹೇಳಿ ಬಂದು ಕುಂತರು. ಭಾಳ ಸಂತೋಷ ಆಯಿತು ಅಂತ. ಇದು ಇನ್ನೊಂದು ಸರಿ ಬಸ್ಸಿಗೆ ಹೋಗ್ತಾ ಇದ್ದೆ. ಬಸ್ಸು ಫುಲ್ಲು ತುಂಬಿಟ್ಟಿದ್ದು, ಕ್ಯಾಂಪಸ್ಸು. ಒಂದು 20 ಜನ ಸ್ಟ್ಯಾಂಡಿಂಗ್ ನಿಂತಿದ್ವಿ. 50 ಕಿಲೋಮೀಟ್ರ್ ಹೋಗಬೇಕಾಗಿತ್ತು, ಸೀಟ್ ಇದ್ದಿಲ್ಲ, ನಿಂತಿದ್ವಿ. ಕಂಡಕ್ಟರ್ ಮುಂದೆ ಹೋರಿ ಅಂತಿದ್ದ. ನಾನು ಮುಂದೆ ಒಬ್ಬರು PW ಇಂಜಿನಿಯರ್ ನಿಂತಿದ್ದರು. ಸರ್ ಏನು ಮಾಡ್ತೀರಿ ಅಂತ ಕೇಳಿ. ಸರ್ ನಾನು ಉಪನ್ಯಾಸಕ ಇದ್ದೀನಿ. ಸರ್ ನೀವೇನು ಮಾಡ್ತೀರಿ? ಸರ್ ನಾನು PW ಇಂಜಿನಿಯರು. ಅಂತೇಳಿ ಭಾಳ ಖುಷಿಯಿಂದ ಹೇಳಿದ್ರು. ನಾವು ಮಾಸ್ತರ್ ಬಂದು ನಾವು ಯಾಕೆ ಅಷ್ಟೊಂದಾಗ ಹೇಳೋದು, ಸಿಂಪಲ್ಲಾಗಿ ವಿಧೇಯದಿಂದ ನಾನು ಹೇಳಿದೆ. ಏನು ಅನ್ಬೇಕು ಅವರು? ಸರ್ ಈ ಶಿಕ್ಷಕ ವೃತ್ತಿ ಒಳಗೆ ಏನು ಗಳಿಸ್ತೀರಿ ನೀವು? ಏನೂ ಇಲ್ಲ ಅಂದರೆ ತಿರಸ್ಕಾರ ಮಾಡಿಬಿಟ್ರು. ಇಲ್ಲರಪ್ಪ, ನಮ್ಮ ವೃತ್ತಿ ನಮಗೆ ಸಂತೋಷ ಇದೆ, ನಮ್ಗೆ ಸಂತೋಷ ಇದೆ. ಆಯ್ತು ಬಿಟ್ರು. ಕೆಲವು ಜನ ಇಳಿದು ಹೋದರು. ನಾವು ಮುಂದಕ್ಕೆ ಹೋದ್ವಿ. ಹಾಗೆ ಮುಂದೆ ಹೋದ್ವಿ. ಮುಂದಿನ ಸೀಟ್ನಲ್ಲಿ ನಮ್ಮೊಬ್ಬ ಶಿಷ್ಯ ಇದ್ದ. ನಾನು ನೋಡಿದ. ಸರ್ ಎದ್ದು, ಸರ ಬರ್ರಿ ಸೀಟ್ ಇದೆ ಅಂತ ಕೊಟ್ಟ. ಇಂಜಿನಿಯರ ಅಲ್ಲೇ ನಿಂತಿದ್ದ, ಮುಂದ್ಕತ್ತ ಬಂದ, ಅಲ್ಲೇ ನಿಂತಿದ್ದ. 50 ಕಿಲೋಮೀಟ್ರ್ ಹೋದ್ಮೇಲೆ ನನ್ನ ಪಕ್ಕದಾಗ ಸೀಟ್ ಸಿಗ್ತೀವಿ. ಅವ್ರು ಕೇಳಿದ್ದೆ ನಾನು, ಸರ ನೀವು ಏನು ಗಳಿಸಿನಿ ಅಂದಿರಲ್ಲ, ನಮ್ಮ ವಿದ್ಯಾರ್ಥಿ ಸಮೂಹನ ನಾನು ಗಳಿಸಿದ್ದೇನೆ, ಇವತ್ತು ನನ್ನ ಸೀಟ್ ಬಿಟ್ಕೊಟ್ರಲ್ಲ, ಅದನ್ನು ಬಿಟ್ಟು ಗಳಿಸಿಲ್ಲ. ಸರ ನನ್ನ ತಪ್ಪಾತು, ನೀವು ಆವಾಗಲೇ ಬಂದು ಕೂಳ್ತೀರಿ, ನಾನು 50 ಕಿಲೋಮೀಟ್ರ್ ನಿಂತ್ಕೊಂಡು ಬಂದೆ, ಯಾಕೆ ಹಿಂಗೆ ಅನ್ಯಪ್ಪ ಅನ್ನಿಸ್ತು, ಈಗ ಅನ್ನಿಸ್ತಾ ಇದೆ. ಅದು ನಿಮ್ಮ ಪಕ್ಕದಲ್ಲಿ ಸೀಟ್ ಸಿಗ್ತಲ್ಲ, ನಿಮ್ಮ ವಿದ್ಯಾರ್ಥಿ ಸಮೂಹ ಇವತ್ತು ಎಲ್ಲೇ ಹೋದರೂ ಕೂಡ ನಮ್ಮ ವಿದ್ಯಾರ್ಥಿ ನಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಇದು ನಮ್ಮ ವಿದ್ಯಾರ್ಥಿ ಬೇಕಾಗಿರ್ತಕ್ಕಂಥದ್ದು ಒಂದು ವಿನಯತೆ, ಗೌರವ, ಆಧಾರ, ಇದು ಬೇಕಾಗಿ. ಅದಕ್ಕೆ ಗುರು ದೊಡ್ಡವನೇ.
ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಗುರುಗಳನ್ನು ಇವತ್ತು ಒಂದೇ ವೇದಿಕೆಯಲ್ಲಿ ಕರೆಸಿ ಸನ್ಮಾನ ಮಾಡಿ ಏನೋ ಒಂದು ಗೌರವಿಸಬೇಕು, ಪ್ರೀತಿಸಬೇಕಂತ ಇದರಲ್ಲ, ಇದು ಹೆಚ್ಚಿನ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ. ಇದು ಒಂದು ಇಸ್ ಎ ಮಾಡೆಲ್ ಕಾರ್ಯಕ್ರಮ ಅಂತಕ್ಕಂಥ ಭಾಳ ಜನ ವಿದ್ಯಾರ್ಥಿ ಮಾಡಲ್ಲ. ಇದು ಮಾದರಿಯ ಕಾರ್ಯಕ್ರಮ. ನಮಗೂ ಅನ್ನಿಸ್ತಾ ಇದೆ, ನಾವು ಕಾಲೇಜಿನಾಗಿದ್ದಾಗ ಇಂಥ ಕಾರ್ಯಕ್ರಮ ನೋಡ್ತಿದ್ವಿ. ಒಂದಿಲ್ಲ ಒಂದು ದಿವಸ ನಾನು ಓದಬೇಕು, ಮುಂದೆ ಹೋಗಬೇಕು, ಒಂದು ಹುದ್ದೆಯಲ್ಲಿ ಇರಬೇಕು, ಇಂಥ ವೇದಿಕೆ ಹತ್ತಬೇಕು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿಕೊಂಡು ಬಂದಿರತಕ್ಕಂಥವನು ಭಾಳಷ್ಟು ಜನ ನಮ್ಮ ಇಲ್ಲೇನು ಸಿಬ್ಬಂದಿ ಇದಾರಲ್ಲ, ನನ್ನ ಕೈಯಾಗ ಸುಮಾರು 8 ವರ್ಷ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಇವರವ್ರ ಕೆಲಸ ಏನು ಅಂತಕ್ಕಂಥ ನೋಡಿದ್ದೀನಿ. ಯಾರೂ ಮೈಗಾಡ್ರಲ್ಲ, ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಭಾಳ ಖುಷಿ ಆಗ್ತಾಯಿತ್ತು. ಯಾರೂ ಮೈಗಾಡ್ರಿದ್ದಿಲ್ಲ, ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ರು. ಜಸ್ಟ್ ನೋಡ್ತಿದ್ದೆ, ಬಂದಾರ ಸರ್, ಪಾಠಕ್ಕೆ ಹೋಗ್ಯಾರ ಸರ್. ಮತ್ತು ತಪ್ಪಿಸಿದ್ರಂದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಯಾರು ನಾನು ಮುಖ್ಯಸ್ಥ, ನಾನು ಸ್ಟ್ರಿಕ್ ಮಾಡಲಿಲ್ಲ ಅಂದ್ರೆ ಯಾವ ಪ್ರಿನ್ಸಿಪಾಲ್ ಏನು ಒಟ್ಟ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ನಮ್ಮನ್ನು ಬೈತಾರೆ. ಮನೆ ಯಜಮಾನ್ರು ಬೈದು ಸಹಜ ಅದು. ಅದಕ್ಕೆ ಅವ್ರ ಸೂಕ್ಷ್ಮ ಹೇಳ್ತಿದ್ದೆ ನಾನು, ಇದು ಅಲ್ಲರಪ್ಪ ಪದ್ಧತಿ. ಟೈಮ್ ಸೀರೆ ಬರಬೇಕು, ಪಾಠ ಮಾಡಬೇಕು. ನಿಮ್ಮನ್ನು ನಂಬಿಕೊಂಡು 106 ಜನ ಮಕ್ಕಳು ಇವತ್ತು ಇಲ್ಲಿ ಬಡವ್ರ ಮಕ್ಕಳು ಓದ್ಲಿಕ್ಕೆ ಬಂದಿದ್ದಾರೆ. ಅವ್ರ ಭವಿಷ್ಯ ಉಜ್ವಲ ಆಗಬೇಕು. ಎಲ್ಲಿ ಹೋದ್ರೆ ನಮ್ಮನ್ನು ಗುರುತಿಸ್ಬೇಕು ಸರ್. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈಗೂ ಕೆಲವು ಜನ ನಿವೃತ್ತಿ ಆದಮೇಲೆ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಕೇಳಿದೆ, ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮವನ್ನು ಈಗ ತಾವೆಲ್ಲ ಹೆಸರುಗೊಂಡು ಹೇಳಿದ್ರಿ. ಶರಣಪ್ಪ ಮಾಲಿ ಪಾಟೀಲ್, ವಿಜಯ ಕಟ್ಟಿಮನೆ, ಮೈರಾಜ್ ಯಾರೋ ಲಾಯರ್ ಇದಾರೆ ಅಂತ ಹೇಳಿದರು. ಯಾಕೆ ಮಾತಾಡ್ಬೇಕಾದ್ರೆ ನಮಗೆ ಭಾಳ ಕಷ್ಟ ಅನಿಸುತ್ತಿಲ್ಲ. ಲಾಯರ್ ಅಲ್ಲ, ಹಾಗೇನಿಲ್ಲ. ಮಲ್ಲಿಕಾರ್ಜುನ ಅವರು, ಪ್ರಹ್ಲಾದ್ ಬಡಗೇರವರು, ಈರಪ್ಪ ಅವರು, ಶರಣಪ್ಪ ಪತ್ತಾರವರು, ಸತ್ಯಪ್ಪ, ನಾಗರಾಜ್, ವೀರಪ್ಪ ಹುದ್ದಾರು, ರಮೇಶ, ಪ್ರಕೃದ್ದೀನು, ಸುರೇಶ, ಸಂತೋಷ, ಜಹೀರ್ ಅಬ್ಬಾಸ್, ಭರತ್ ಕುಮಾರ್, ಕೋಳೂರ್, ಇವರೆಲ್ಲ ನೀವೆಲ್ಲ ಕೂಡ್ಕೊಂಡು ಭಾಳ ಖುಷಿಯಿಂದ ಏನು ಮಾಡಿದ್ರಲ್ಲ, ಇವರೆಲ್ಲ ಸಂಘಟನೆ ಮಾಡಿಕೊಂಡು ಈ ಸಾಮಾಜಿಕ ಸಂಬಂಧವನ್ನು ಬೆಸೆತಕ್ಕಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು. ಇಂಥ ಕಾರ್ಯಕ್ರಮದಲ್ಲಿ ನಾವು ಸೇರ್ತೀವಿ, ಮದುವೆ ಮಂಟಪದಲ್ಲಿ ಸೇರ್ತಾ ಇದ್ದೀವಿ, ಇನ್ನೊಂದರಲ್ಲಿ ಸೇರ್ತಾ ಇದ್ದೀವಿ. ಇದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಮೇಲಿಂದ ಮೇಲೆ ಫೋನ್ ಮಾಡಿದ್ರು, ಬರಬೇಕು ಸರ, ಬರಬೇಕು ಬರ್ತೀನಪ್ಪ. ಕಡೆಗೆ ನಮ್ಮ ಮಾಂತೇಶ್ ಮಲ್ಲನಗೌಡರು, ನಮ್ಮ ಪಂಚಾಕ್ಷರನವರು, ನದಾಪ್ ಅವರು, ಸರ್ ತಾವು ಬರಬೇಕು, ತಮ್ಮಿಂದ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾಯಿದೆ, ಬರಬೇಕು. ಮರಲಿಕ್ಕೆ ಆಗಲ್ಲ. ಇವೆಲ್ಲ ಜೀವನದಲ್ಲಿ ನೆನಪಿಡ್ತಕ್ಕಂಥ ಇಟ್ಸ್ ಎ ಮೆಮರೀಸ್ ಇದು. ಅದಕ್ಕೆ ಆ ದಿಶೆಯಲ್ಲಿ ತಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಸಂತೋಷ ತಂದಿದೆ. ನಿಮ್ಮ ಭವಿಷ್ಯ ಯಾವಾಗಲೂ ಉಜ್ವಲ ಆಗಲಿ, ಸಂತೋಷದಾಯಕವಾಗಿರಲಿ. ಎಲ್ಲೇ ಹೋದರೂ ಕೂಡ ತಂದೆ ತಾಯಿಗೆ ಜೋಪಾನ ಮಾಡಿ, ತಂದೆ ತಾಯಿ ಮಾತು ಕೇಳ್ರಿ. ಈಗ ನೀವು ಭಾಳಷ್ಟು ಜನ ತಂದೆಗಳಾಗಿದ್ದೀರಿ. ನೀವು ನಿಮ್ಮ ತಂದೆ ತಾಯಿ ಗೌರವ ಕೊಟ್ಟರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಸ್ಮರಿಸ್ತಾರ, ನಿಮಗೆ ಗೌರವ ಕೊಡ್ತಾರ. ಅದರಂತೆ ಗುರುಗಳನ್ನು ಕೂಡ ಮರಿಬಾರ್ದು ಅಂತಕ್ಕಂಥದ್ದು ಇದು ಸಂಸ್ಕಾರ. ನಾನು 2000ನೇ ಇಸ್ವಿಲಿ ಇಲ್ಲಿ ಬಂದಾಗ, ನಮ್ಮ ಬಾಲಕರ ಪದವಿ ಪೂರ್ವ ಕಾಲೇಜ್ ಬಂದಾಗ, ಸರ್ ಯಾಕೆ ಬಂದ್ರಿ ಇಲ್ಲಿ ಭಾಳ ಡೇಂಜರ್ ಐತ್ರಿ, ಹಾಗ್ರಿ ಈಗ್ರಿ ಅಂತ ಕೆಲವು ಜನ ಇದನ್ನು ಕೆಟ್ಟದ್ದು ಹೇಳಿಬಿಟ್ರು. ನಾನು ಚಾಲೆಂಜ್ ತೊಗೊಂಡೆ. ಏನು ಕೆಟ್ಟದ್ದಿದೆ ನೋಡೋಣ, ಚಾಲೆಂಜಾಗಿ ವರ್ಕ್ ಮಾಡ್ತೀನಿ, ಮಾಡಿಸ್ತೀನಿ, ಅದು ಹೆಂಗೆ ಸಾಲ್ವ್ ಆಗೋದಿಲ್ಲ. ಏನೋ ಒಂದು CET ಹಗರಣ ಆಗಿತ್ತು, ಅದ್ರ ಬಗ್ಗೆ ಏನೋ ಹೇಳಿದರು. ನೋಡಿರಿ, ಸ್ವಾಭಿಮಾನ ಇದ್ದಾಗ ಧೈರ್ಯದಿಂದ ಕೆಲಸ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ. ನಾವು ಪಲ್ಲಕ್ಕೆ ಕುಂತ್ಕೊಂಡು ಕಲ್ಲು ಹುಡುಕಾಡಿದ್ರೆ ಕಲ್ಲು ಸಿಗಲ್ಲ. ಪಲ್ಲಕ್ಕಿಂದ ಕೆಳಗೆ ಇಳಿಬೇಕು, ಶ್ರಮ ಪಡಬೇಕು, ಶ್ರಮ ಪಟ್ಟಾಗ ಏನು ಬೇಕಾದ್ರೂ ಸಿಗ್ತಿದೆ. ಇವತ್ತು ನೀವು ಹೇಳಿದ್ರಿ, KSRTCಯಲ್ಲಿದ್ದೇವೆ, ಲಾಯರ್ ಆಗಿದ್ದೇವೆ, ಶಿಕ್ಷಕರಾಗಿದ್ದೇವೆ, ಪೊಲೀಸರಾಗಿದ್ದಾರೆ, ಇನ್ನೊಂದಾಗಿದ್ದಾರೆ. ಸಾಕು, ಅದು ಸಂತೋಷ. ಅದು ಆಗಬೇಕಾಗಿದೆ, ಅದು ಬೇಕಾಗಿದೆ. ಅದಕ್ಕೆ ಆ ದಿಶೆಯಲ್ಲಿ ತಾವೆಲ್ಲ ಇವತ್ತೇನು ಕುಟುಂಬದ ಜವಾಬ್ದಾರಿ ಹೊತ್ಕೊಂಡು ಗಳಿಸ್ತಕ್ಕಂಥ, ದುಡಿತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದಾರಲ್ಲ, ಅದಷ್ಟು ಭಾಳ ಸಂತೋಷ ಅಂತಕ್ಕಂಥ. ಅದಕ್ಕೆ ಸಂತೋಷ ಎಲ್ಲಾರ ಹುಡುಕ್ಯಾಡಿದ್ರೆ ಸಿಗೋದಿಲ್ಲ, ದುಡ್ಡು ಕೊಟ್ಟರು ಸಿಗೋದಲ್ಲ.
Is it buying and selling in the Koppal market? No, no. ಯಾರು ಶ್ರಮಪಟ್ಟು ದುಡಿತಾರ, ಯಾರು ಶ್ರಮಪಟ್ಟು ಕೆಲಸ ಮಾಡ್ತಾರ, ಕಾಯಕ ಮಾಡ್ತಾರ, ಅವರಿಗೆ ಪ್ರತಿಫಲ ಸಿಗ್ತದೆ. ಅದೇ ಒಂದು ಸಂತೋಷ ಅಂತಕ್ಕಂಥ. ಅದಕ್ಕೆ ಆ ದಿಶೆಯಲ್ಲಿ ತಾವೆಲ್ಲ ಪ್ರಯತ್ನ ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ, ನಿಮ್ಮ ಕಾಲು ಮೇಲೆ ನಿಂತ್ಕೊಂಡಿದ್ದೀರಿ, ಒಳ್ಳೆಯ ಸಂಸಾರ ಕಟ್ಕೊಂಡಿದ್ದೀರಿ, ಬದುಕನ್ನು ಕಟ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ತಾವು ಸಮಾಜಕ್ಕೆ ಒಂದು ಮಾಡೆಲ್ ಆಗಿ ಹೋದರಷ್ಟು ಭಾಳಷ್ಟು ಸಂತೋಷ ಅಂತಕ್ಕಂಥದ್ದು ಆಗ್ತಿದೆ ಅಂತಕ್ಕಂಥದ್ದು. ಇವತ್ತಿನ ನಮ್ಮ ಇಷ್ಟು ಜನ ಶಿಕ್ಷಕರಿದ್ದಾರಲ್ಲ, ಎಲ್ಲರಿಂದ ಒಂದೊಂದು ಪಾಠ ಕಲಿತಿರ್ತಾವೆಲ್ಲ. ಒಬ್ಬೊಬ್ಬರು ನಡವಳಿಕೆ ಬೇರೆ, ಒಬ್ಬರು ಮ್ಯಾಥ್ಸ್ ಕಲಿಸಿದ್ರು, ಒಬ್ಬರು ವಿಜ್ಞಾನ ಕಲಿಸಿದ್ರು, ಒಬ್ಬರು ಹಿಂದಿ ಕಲಿಸಿದ್ರು, ಒಬ್ಬರು ಕನ್ನಡ ಕಲಿಸಿದ್ರು. ಇವತ್ತು ನಮ್ಮ ಮ್ಯಾಥಮೆಟಿಕ್ಸ್ ಹೇಳ್ತಾರಲ್ಲ, ಯಾರು ನಿಮ್ಮ ಮಹೇಶ್ ಅವರು ಮ್ಯಾಥ್ಸು, ಪಂಚಾಕ್ಷರವ್ರು ಮ್ಯಾಥ್ಸ್ ಕಲಿಸ್ತಿದ್ರು ಇಬ್ಬರು, ಶ್ರೀಹರಿ ಅವರು ಸೈನ್ಸ್ ಕಲಿಸ್ತಿದ್ರು, ವೀರಣ್ಣಗೌಡರು ಇಂಗ್ಲೀಷ್ ಕಲಿಸ್ತಿದ್ರು, ಶೋಭಾದೇವಿಯವರು ಕನ್ನಡ ಸೈನ್ಸು, ಪ್ಲಸ್ಸು ವೀರಣ್ಣಗೌಡರು ಆಯಿತು, ಶ್ರೀಹರಿ ಅವರು, ನದಾಫ್ ಅವರು, ಅನಸೂಯ ಮೇಡಮ್ ಏನು ಕಲಿಸಿದ್ರು? ಕನ್ನಡ. ಕೃಷ್ಣ ಸಿಂಗ್ ಅವರು ಸಮಾಜಶಾಸ್ತ್ರ ಕಲಿಸಿದ್ರು. ನಮ್ಮಲ್ಲೇ ಬಿಸನಳ್ಳಿ ಅವರು, ನಮ್ಮ ಸಿಟಿ ಉತ್ತದಲ್ಲ, ಅವ್ರು ಯಾರು? ಸಾಕು ನೆನಪಿಟ್ಟಿದ್ರಲ್ಲ. ಇವ್ರು ಯಾರೂ ಕೆಲಸದಲ್ಲೇ ಎಂದೂ ಮೈಗಾತನ ಮಾಡಲಿಲ್ಲ, ಎಂದೂ ಮಾಡಲಿಲ್ಲ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು. ಭಾಳ ಖುಷಿ ಆಗ್ತಿತ್ತು. ನಮ್ಮ ಪಂಚಾಕ್ಷರನವರು ತಮ್ಮ ಮ್ಯಾಥಮೆಟಿಕ್ಸ್ ಅಲ್ಲದೆ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಟಿ ಸಿ ಬರೀತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ರು. ಹೌದು, ಪರೀಕ್ಷಾ ಕೆಲಸ ಬಂತಪ್ಪ ಅಂದರೆ ಎಲ್ಲ ಕೆಲಸವನ್ನು ನಮ್ಮ ಮಹೇಶ್ ಅವ್ರು ಮಾಡ್ಕೊಂಡು ಹೋಗಿದ್ರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು. ಅದು ಬೇಕಾಗಿದೆ ಇವತ್ತು, ಅದು ಕೆಲಸ ಅದು ಬೇಕಾಗಿದೆ. ಆದರೆ ಇವತ್ತು ಏನಾಗಿದೆ ಅಂದ್ರೆ, ಬಿಳೆ ಕುದುರೆ ಅವರು ಒಬ್ರು ಇದ್ದರು, ಇದ್ದಾರ ತೀರ್ಕೊಂಡಿದ್ದಾರ ಸರ್. ಅವರು ಏನು ಹಿಂದಿ ಕಲಿಸಿದ್ರಲ್ಲ. ಇನ್ನೊಬ್ರು ಯಾರೋ ಹಿಂದಿ ಮೇಡಮ್ ಇದ್ರಲ್ಲ, ಯಾರು ಇಲ್ಲ, ಅವರು ಬೇರೆಯವರಾಗಿ. ಹಾಂ, ಯಾರೂ ಮೈಗಾಡ್ರಲ್ಲ ಇವರು. ಕರಂಬಿ ಅವರು ಪಿ ಟೀಚರು, ಎಲ್ಲ ಎಲ್ಲರಿಗಿಂತ ಹಿರಿಯರು ತೀರ್ಕೊಂಡಿದ್ರು, ಗೊತ್ತಿದೆ. ಇವರೆಲ್ಲ ಆದರ್ಶ ಶಿಕ್ಷಕರೇ. ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕರ ಆಯ್ಕೆ ಮಾಡಬೇಕಂತದ್ದು ಒಂದು ಸಂದರ್ಭ ಬರ್ತಿತ್ತು. ಅದಕ್ಕೆ ನಾನು ಒಬ್ಬ ಮೆಂಬರು. ಡಿ ಸಿ ಆಫೀಸ್ನಲ್ಲೋ ತಹಸೀಲ್ದಾರ್ ಆಫೀಸ್ನಲ್ಲೋ ಕೂತ್ಕೊಂಡು ಸಿಲೆಕ್ಷನ್ ಮಾಡ್ತಾಯಿದ್ದೀವಿ. ನನಗನ್ನಿಸ್ತು, ನಮ್ಮ ಶಾಲೆಯಿಂದ ಹೈಸ್ಕೂಲಿಂದ ಒಬ್ಬರು ಇಲ್ಲಲ್ಲ. ನಾನು ಒಬ್ಬ ಇಲ್ಲೇ ಆಯ್ಕೆ ಸಮಿತಿ ಸದಸ್ಯನಿದ್ದೀನಿ, ನಮ್ಮ ಶಿಕ್ಷಕರು ಒಬ್ಬರು ಇಲ್ಲಲ್ಲ. ಸರ್, ಫೈಲ್ ಹಾಕಬೇಕು, ಫೈಲ್ ಇಲ್ದೇ ಸಿಲೆಕ್ಷನ್ ಮಾಡ್ಬೋದಲ್ಲ ಅಂತ ನಾನು ಕಮಿಟಿ ಅವ್ರಿಗೆ ಹೇಳಿದೆ. ಸರ್, ಮಾಡ್ಬೋದು ಅಂತ. ಕೊನೆಗೆ ನಮ್ಮ ಅನ್ವರ್ ಹುಸೇನ್ ಅವರು, ಉರ್ದು ಸೆಕ್ಷನ್ನು, ಅವ್ರ ಹೆಸರು ಹೇಳಿದೆ. ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಅಂಥವ್ರಿಗೆ ಅವ್ರು ಏನೇ ಪ್ರೊಫೈಲ್ ಕೊಡದೇ ಇರಲಿ, ಅಂಥವ್ರನ್ನ ಗುರ್ತಿಸ್ಕೊಂಡು ಇವತ್ತು ಸನ್ಮಾನ ಮಾಡ್ತೀವಿ, ಒಂದು ಗೌರವ ಕೊಡ್ತೀವಿ ಅಂದರೆ ಭಾಳ ಸಂತೋಷ ಆಗ್ತಿದೆ, ಮಾಡಬೇಕು. ಆಯಿತು, ಪ್ರಿನ್ಸಿಪಾಲ್ ಗೌಡ್ರು ಸರ್ ಹೇಳ್ತಾರೆ ಅಂದರೆ ಮಾಡಿಬಿಡೋದು ಅಂತ ತಿಳ್ಕೊಂಡು ಸಿಲೆಕ್ಷನ್ ಮಾಡಿದರು. ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸ್ವೀಕಾರ ಮಾಡೋ ಮುಂದೆ ನನಗೆ ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಇಡೀ ಜಿಲ್ಲೆಗೆ ಎಲ್ಲೋ 1-2 ಶಿಕ್ಷಕರು ಸಿಗ್ತಕ್ಕಂಥದ್ದು ಒಂದು ಸರಿ ನಮ್ಮ ಸ್ಕೂಲಿಗೆ ಬರಲಿ ಅಂತಕ್ಕಂಥ ಉದ್ದೇಶ. ಅದಕ್ಕೆ ಹೀಗಾಗಿ ನಮ್ಮ ಎಲ್ಲ ಶಿಕ್ಷಕ ಬಳಗ, ನಮ್ಮ ಗುರು ಬಳಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಎಂದೂ ಕೆಲಸದಲ್ಲಿ ಕಳ್ಳತನ ಮಾಡಿದವರಲ್ಲ, ಮೋಸ ಮಾಡಿದವರಲ್ಲ, ವಂಚನೆ ಮಾಡಿದವರಲ್ಲ. ನಾ ಬಂದಾಗ ಕೃಷ್ಣ ಸಿಂಗ್ ಅವರು ಸ್ವಲ್ಪ ದಿವಸ ಏನೋ ಹಾಗೆ ಬಂದಿದ್ದರು ಅಂತ ಅನ್ನಿಸ್ತಾ. ಭಾಳ ಹೆಂಗಿದ್ರು, ಎನರ್ಜೆಟಿಕ್ ಇದ್ದರು, ಕೆಲಸನೂ ಹಾಗೆ ಮಾಡ್ತಿದ್ರು, ಯಾರ ಬಗ್ಗೆ ನಮಗೆ ನೋವಿರಲಿಲ್ಲ. ಯಾಕೆ ಇವರೆಲ್ಲ ಅದಾರಂದ್ರೆ ಒಂದು ದಿವಸ 2 ದಿವಸ ಎಲ್ಲರನ್ನ ರಜೆ ಮೇಲೆ ಹೋದರೂ ಕೂಡ, ಎಲ್ಲರೂ ಕೆಲಸಕ್ಕೆ ಹೋದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇತ್ತು. ಆಮೇಲೆ ಮಾಡ್ಯಾರ ಇಲ್ಲ ಅಂತ ತಿಳ್ಕೊಂಡು ಇವ್ರು ಏನು ವರ್ಕ್ ಮಾಡ್ಸ್ಯಾರ, ನಿಮ್ಮ ನೋಟಿಫಿಕ ತರಿಸಿದ್ದೆ ನಾನು. ಟೆಸ್ಟ್ ಕಾಪಿ ತರಿಸಿ ನನ್ನ ಚೇಂಬರ್ನಾಗ ಕುಂತ್ಕೊಂಡು ಚೆಕ್ ಮಾಡ್ತಿದ್ದೆ. ಸುಳ್ಳ ಮಾರ್ಸಕ್ಯಾರೋ ಏನು ಚೆಕ್ ಮಾಡ್ಯಾರೋ ಇಲ್ಲೋ ಅಂಥೇಳಿ. ಅವರು ಒಂದು ಸರಿ ನೋಡಿದೆ, 2ನೇ ಸರಿ ಪ್ರಿನ್ಸಿಪಾಲ್ರು ಎಲ್ಲದೂ ಕರೆದು ನೋಡ್ತಾರ, ಹುಡುಗರು ಕರೆದು ಕೇಳ್ತಾರ. ಪಾಠ ಯಾರು ಮಾಡಲ್ಲಪ್ಪ ಅಂತ ತಿಳ್ಕೊಂಡು ಕ್ಲಾಸ್ ರೂಮ್ ಮುಂದಾಗ ನಿಮ್ಮನ್ನು ಕೇಳ್ತಿದ್ದೆ,
ನೀವು ಹೇಳಕ್ಕೆ ಹೆದರಿಕೊಳ್ತಿದ್ರಿ. ಎಲ್ಲಿದ್ದು ಬಿಡೋ ನಮ್ಮ ಸರ್ಗೆ ಹೋಗಿ ಹೇಳಿಗಳರು ಮಳೆ ನಮ್ಮನ್ನು ಫೇಲ್ಗಿಲ್ ಮಾಡೋರು ಅಂತ ತಿಳ್ಕೊಂಡು ನೀವು ಹೆದರಿಕೊಳ್ತಿದ್ರಿ. ನೋಟ್ಬುಕ್ ತರಿಸಿ ಚೆಕ್ ಮಾಡ್ತಿದ್ದೆ. ಎಲ್ಲರೂ ನಿಮ್ಮ ಟೆಸ್ಟ್ ಪುಸ್ತಕಗಳನ್ನು ನೋಡಿ ಚೆಕ್ ಮಾಡಿ ಸಹಿ ಹಾಕಿ ಕೆಲಸ ಮಾಡ್ತಿದ್ರಲ್ಲ, ಆ ಖುಷಿ ನನಗೂ ಜಾಸ್ತಿ ಇದೆ. ಅದಕ್ಕೆ ಎರಡನೇದು, ಸುಮಾರು 8 ವರ್ಷಗಳ ಕಾಲ ನಾನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಪ್ರಿನ್ಸಿಪಾಲ್ ಆಗಿದ್ದೆ. ನನ್ನ 32 ವರ್ಷದ ಸೇವೆಯಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಬೇರೆ ಎಲ್ಲಿ ನಾನು ಮಾಡಿದ್ದಿಲ್ಲ. ಹೆಚ್ಚು ಕೆಲಸ ನಾನು ಇಲ್ಲಿ ಮಾಡಿದ್ದೆ. ಹಳೆ ಬಿಲ್ಡಿಂಗು ಅದು ರಿಪೇರಿ ಮಾಡಲಿಕ್ಕೆ ಒಬ್ಬ ಗೌಂಡಿ ಇಟ್ಟಿದ್ದು. ಯಾರೋ ಒಬ್ಬರು ಮುಸ್ಲಿಮ್, ಯಾರೋ ಮುಸ್ತಾಫೋ ಯಾರೋ ಒಬ್ಬ ಹುಡುಗ ಇದ್ದ, ಮುಸ್ತಾಫ್ ಅಲ್ಲ, ಇಟ್ಕೊಂಡಿದ್ವಿ. ರಿಪೇರಿ ಮಾಡೋಕ್ಕೆ ಏನು ಬೇಕು ಎಲ್ಲ ತರಿಸ್ಕೊಡ್ತಿದ್ವಿ, ಮಾಡ್ತಿದ್ದ. ಒಟ್ಟಲ್ಲಿ ಏನಪ್ಪ ಅಂದ್ರೆ ನಮ್ಮ ಶಾಲೆ ಚೆನ್ನಾಗಿರಬೇಕು, ನನ್ನ ಅವಧಿಯಲ್ಲಿ ಸುಣ್ಣ ಬಣ್ಣ ಇನ್ನೊಂದು ಎಲ್ಲ ಆಗಬೇಕು, ಚೆನ್ನಾಗಿದ್ರೆ ನಮ್ಮ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭರವಸೆ ನಮ್ಮ ಹತ್ರ ಇತ್ತು. ಹೀಗಾಗಿ ಒಟ್ಟಾರೆ ನನ್ನ ಒಂದು ಸೇವೆ ನಿಮ್ಮ ಕಾಲೇಜಿನಲ್ಲಿ ಭಾಳಷ್ಟು ತೃಪ್ತಿ ತಂದಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ, ಏನು ಇವತ್ತು ವೇದಿಕೆ ಮೇಲೆ ತಾವೆಲ್ಲರನ್ನೂ ಗುರುತಿಸಿ ಕರೆಸಿ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ನಿಮ್ಮ ಭವಿಷ್ಯ ಯಾವಾಗಲೂ ಉಜ್ವಲವಾಗೇ ಇರ್ತಿದೆ ಅಂತಕ್ಕಂಥದ್ದು, ಗುರು ಸೇವೆ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು, ಆ ದಿಶೆಯಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಭಾಳಷ್ಟು ಸಂತೋಷ ಅಂತಕ್ಕಂಥದ್ದು ತರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಲೈಫ್ ಈಸ್ ಎ ವಂಡರ್ಫುಲ್, ನೇಚರ್ ಈಸ್ ಎ ಬ್ಯೂಟಿಫುಲ್, ಮೈ ವಿಶಸ್ ಆರ್ ಮೀನಿಂಗ್ಫುಲ್, ಯುವರ್ ಫ್ಯೂಚರ್ ಮಸ್ಟ್ ಬಿ ಕಲರ್ಫುಲ್. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್. ಧನ್ಯವಾದಗಳು. ನನ್ನ ಜೀವಿತ ಅವಧಿಯಲ್ಲಿ ನಾನು ಗಳಿಸಿದ್ದು ವಿದ್ಯಾರ್ಥಿ ಬಳಗ ಅಂತ ಈ ವೇದಿಕೆಯಿಂದ ಹೇಳಿರುವ BS ಗೌಡ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಸರ್ ಅವರು ಹೇಳಿದರು ಈ ವೇದಿಕೆ ಮೇಲಿರುವ ಎಲ್ಲ ಗುರುವೃಂದ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕುಂತಿರುವ ಎಲ್ಲ ವಿದ್ಯಾರ್ಥಿಗಳನ್ನೇ ಅದಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಆ ಕಾರಣದಿಂದಾಗಿ ನಾವು ನೆಮ್ಮದಿಯಿಂದ ಯಾವುದೇ ವೃತ್ತಿಯಲ್ಲಿ ಇದ್ದರೂ ಕೂಡ ನಾವು ಮುಂದುವರಿತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಂದಿನದಾಗಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮಾಂತೇಶ್ ಮಲ್ಲನಗೌಡ ಸರ್ ಅವರು ನಮ್ಮನ್ನೆಲ್ಲರ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾರೆ. ಎರಡು 2001-2002 ಸಾಲಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ SSLC ಬ್ಯಾಚಿನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟಿಸಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ನಿವೃತ್ತ ನಿರ್ದೇಶಕರಾದ BS ಗೌಡ್ರು ಸರ್ ಅವರೇ, ಈ ಸಂತೋಷದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಹೋದರಿ ಶೋಭಾದೇವಿ ಕಂಬಳಮಠವರೇ, ನಿವೃತ್ತ ಬಸವರಾಜ್ ಕರ್ಮಡಿ ಸರ್ ಅವರ ದಿವಂಗತರಾಗಿದ್ದಾರೆ, ಅವರ ಶ್ರೀಮತಿಯವರಾದ ಬಸವಣ್ಣಮ್ಮ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಜೊತೆಗೆ ನಮ್ಮ ಸುದ್ದಿ ಮಾಡಲಿಕ್ಕಾಗಿ ನಮ್ಮ ಕೊಪ್ಪಳ ಟೈಮ್ಸ್ ಸುದ್ದಿ ವಾಹಿನಿಯ ಮಂಜುನಾಥ್ ತೋಟಗೇರ್, ಎಲ್ಲಿದೆ ಮಂಜುನಾಥ್ ಇಲ್ಲನ್ರಿ, ಮಂಜುನಾಥ್ ತೋಟಗೇರ್ ಅವರೇ, ಇಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಜೀವನ ಅನ್ನೋದು ಒಂದು ಚಕ್ರ ಇದ್ದ ಹಾಗೆ ತಿರುಗ್ತಾ ಇರ್ತದೆ. ಮೇಲೆ ಕೆಳಗೆ ಬರ್ತಾ ಹೋಗ್ತಾ ಇರ್ತದೆ. ಒಂದು ಹರಿಯುವ ನದಿಯಂತೆ ಹೊಸ ನೀರು ಬರ್ತಾ ಇರ್ತದೆ, ಹಳೆ ನೀರು ಹೋಗ್ತಾ ಇರ್ತದೆ. ಹೀಗಾಗಿದೆ. ನೀವೆಲ್ಲರೂ ಸಂತೋಷದಿಂದ ಮುಗುಳ್ನಗೆಯಿಂದ ನಗನಗ್ತಾ ಇರುವುದನ್ನು ನೋಡಿದರೆ ಅದಕ್ಕಿಂತ ಸಂತೋಷದ ಭಾಗ್ಯ ಮತ್ತೊಂದು ಇಲ್ಲ ಅಂಥೇಳಿ ಹೇಳ್ಬೋದು.
ಒಂದು ಸಂದರ್ಭದಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸುಮಾರು 1939ನೇ ಉರ್ದು ಆ ಕಾಲಕ್ಕೆ ನಿಜಾಮರ ಕಾಲಕ್ಕೆ ಪ್ರಾರಂಭ ಆಗಿದ್ದು, ಕಾಲೇಜು ಬಂದಿದ್ದು 1984ರಲ್ಲಿ ಪದವಿ ಪೂರ್ವ ಕಾಲೇಜಾಗಿ ಅಪ್ಗ್ರೇಡ್ ಆಗಿತ್ತು. 84ರಲ್ಲಿ ಆಯಿತು. ಮೊದಲು ಅವಾಗೆಲ್ಲ ಇವು ಗವಿಸಿದ್ದೇಶ್ವರ ಇವು ಎರಡೇ ಹೈಸ್ಕೂಲ್ಗಳು ಇದು. ಆದರೆ ಈಗ ಕೊಪ್ಪಳ ಬೆಳೆದಿದ್ದು ನೋಡಿದರೆ ಭಾಳ ಆಶ್ಚರ್ಯ ಸಂತೋಷ ಆಗುತ್ತೆ. ಎಷ್ಟೊಂದು ಕಾಲೇಜುಗಳು, ಎಷ್ಟೊಂದು ಎಲ್ಲ BEd ಮೆಡಿಕಲ್ ಕಾಲೇಜ್ ಎಲ್ಲವೂ ಬಂದಿದ್ದಾವೆ. ಹೀಗಾಗಿ ಬಹಳ ಬೆಳೆದಿದೆ. ಜೊತೆಗೆ ಈಗ ನಾವು ಕಲಿತ ನಮ್ಮ ಹುಡುಗರಿಗೆ 371J ಸಂವಿಧಾನದ ತಿದ್ದುಪಡಿಯ ಮುಖಾಂತರ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ದಾವೆ. ಅವೆಲ್ಲವೂ ನಿಮಗೆ ಉನ್ನತ ಜೀವನವನ್ನು ನಡೆಸಲಿಕ್ಕೆ ಆಗ್ತವೆ, ಸಹಾಯ ಆಗ್ತವೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತಿನ ಸಂದರ್ಭದಲ್ಲಿ 1984ರಲ್ಲಿ ಕಾಲೇಜ್ ಪ್ರಾರಂಭ ಅಂತ ಹೇಳಿದ್ರಲ್ಲ, ಅಲ್ಲಿಂದ ನಿಧಾನವಾಗಿ ಬೆಳೀತಾ ಹೋದಾಗೆ ಸಾಕಷ್ಟು ಒಳ್ಳೆಯ ಹೆಸರನ್ನು ಕಾಲೇಜು ಗಳಿಸ್ತಾ ಇದೆ. ಒಂದು ಕಾಲ ಇತ್ತು ಹಳೆ ಬಿಲ್ಡಿಂಗ್, ಮರೆ 4 ರೂಮಿನಿದ್ದು ಇವರ ಇದರಲ್ಲಿ ನಿಜಾಮರ ಕಾಲದಲ್ಲಿ ಕಟ್ಟಿದಂಥವು. ಇವಾಗ ಎಕ್ಸ್ಟೆನ್ಷನ್ ಆದವು. ಆಮೇಲೆ ಹಿಂದೆ TC ಆವಾಗ ಭಾಳ ಕಾಂಪ್ಲಿಕೇಟೆಡ್ ಇತ್ತಿದ್ದು. ಅವಾಗ ಪ್ರಾರಂಭದಾಗ TCH ಅದಕ್ಕೆ ಅಟ್ಯಾಚ್ ಆಗಿದ್ದು, PVTC ಅಂತ ಇತ್ತು, ಹೈಸ್ಕೂಲು, ಕಾಲೇಜು, JODC ಇಷ್ಟು ಎಲ್ಲವೂ ಕೂಡಿ ಇಲ್ಲಿ ಆಡಳಿತಾತ್ಮಕವಾಗಿ ಇರಬೇಕಂದ್ರೆ ಅಷ್ಟು ಸರಳ ಇದ್ದಿಲ್ಲ. ಅಷ್ಟೊಂದು ಆಡಳಿತಾತ್ಮಕ ಒತ್ತಡಗಳು ಇಲ್ಲಿ ಬರ್ತಾಯಿದ್ದು. ಈ ಸಂದರ್ಭದಲ್ಲಿ BS ಗೌಡ್ರು ಸರ್ ಹೇಳಿದಾಗೆ ನಾವೆಲ್ಲರೂ ಇಲ್ಲಿ ವಾಲಿ ಅಂತಿದ್ದೀವಿ. ನಾವು ಆಗಕ್ಕೆ ನಾವಲ್ಲಿ ನೀವಲ್ಲಿ ಅಂಥೇಳಿ ಪ್ರಿನ್ಸಿಪಲ್ ಆಗಕ್ಕೆ ವಾಲಿ ಅಂತಿದ್ವಿ. 1997 ಸುಮಾರಿಗೆ ಪ್ರಪ್ರಥಮ ಜಿಲ್ಲೆಯಾದ ಸಂದರ್ಭದಲ್ಲಿ ನಡೆದ CET ಪರೀಕ್ಷೆಯಲ್ಲಿ ಏನೋ ಕೆಲವು ಲೋಪಗಳಾಗಿ ಆಗ ಟನ್ಕನ್ಕಲ್ ಸರ್ ಇದ್ದರು. ಅವರು ಬಿಟ್ಟುಕೊಡ್ಬೇಕಾಯಿತು. ಆವಾಗ ಆ ಸಂದರ್ಭದಲ್ಲಿ ನನಗೆ ಪ್ರಿನ್ಸಿಪಾಲ್ರನ್ನಾಗಿ ಮಾಡಿದರು. ನಾನು ಮಾಡುವಾಗ ನನಗೆ ಇನ್ನೂ ಅಷ್ಟು ಇದ್ದಿಲ್ಲ. ಜೊತೆಗೆ ನಾನು ಪ್ರಿನ್ಸಿಪಾಲ್ ಆಗಿದ್ದಾಗ ಹೈಸ್ಕೂಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಅನ್ವರ್ ಹುಸೇನ್ ಅವರಿಗೆ ಕೊಟ್ಟುಬಿಟ್ಟಿದ್ದೆ. ಅವ್ರನ್ನ ಸಮರ್ಥವಾಗಿ ನನ್ನ ಇದ್ರ ತಕ್ಕ ಹಾಗೆ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಪರೀಕ್ಷಾ ಸೆಕ್ಷನ್ ದೊಡ್ಡ ಹೈಸ್ಕೂಲು ಪಂಚಾಕ್ಷರಿ ಮಹೇಶ್ ಸೊಪ್ಪಿಮಠ ಅವರು ನೋಡ್ಕೋತಾ ಹೀಗೆ ಹಲವಾರಿದ್ದಾಗ ನಾವು ವಾಲಿ ಅಂದು MLA ಹತ್ರ ಹೋಗಿ ಬ್ಯಾಡ್ರಿ ಸರ್ ನನಗಂತಿದ್ದೆ. ಆವಾಗ ಎಲ್ಲರಿಗೆ ಆಶ್ಚರ್ಯ ಆಗೋದು. ಎಲ್ಲರೂ ನನಗೆ ಇದನ್ನು ಆಗ ಅಂತೇಳಿ ಬರ್ತಾರೆ, ನೀವೊಬ್ಬರು ವಾಲ್ಯ ಅಂತ ಬಂದ್ರಲ್ರಿ ಅಂಥೇಳಿ MLA ಕಡೆ ಸಂಗಣ್ಣರಿದ್ರು. ಅವಾಗ ನೀವೊಬ್ಬರು ಏನು ವಿಚಿತ್ರದಿರಿ ನೀವನಾರು. ಆ ಸಂದರ್ಭದಲ್ಲಿ ಮತ್ತೆ ನಾನು ನಮ್ಮ ಅಂಗಡಿ ಸರ್ ಪ್ರಿನ್ಸಿಪಾಲ್ರಿಗೆ ಹಸ್ತಾಂತರ ಮಾಡಿದೆ. ಇದೆಲ್ಲ ಇಲ್ಲಿ ವಾಲಿ ಏನಾರು ನೋಡಿದಾಗ ಆ ವಿಷಯ MLA ಅವ್ರಿಗೆ ಮುಟ್ಟಿತು. ಆವಾಗ ಅವ್ರು ಏನು ಮಾಡಬೇಕು ಅಂತಂದಾಗ ನಮ್ಮ BS ಗೌಡ್ರು ಅಲ್ಲಿ ಚಿನ್ನೂರು ಹತ್ತಿರ ಯಾವ್ದು ಜವಳಗೆರೆಗೆ ಇದ್ದರು. ಆ ಕಾಲೇಜ್ ಏನಿದಾಗಿ ಇಲ್ಲಿಗೆ ಬರಬೇಕಂತ ಬಂದಾಗ ನಮ್ಮ ಮಾಡ್ನೂರು ಸರ್ಗೆ ಕರ್ಕೊಂಬಂದು ಬಾಲಕರ ಕಾಲೇಜಿಗೆ ಇದನ್ನು ಮಾಡಿದರು. BS ಗೌಡ್ರನ್ನ ಚಾರ್ಜ್ ತಗೊಳ್ಳೋ ಹಾಗೆ ವರ್ಗಾವಣೆ ಮಾಡಿದರು. ಆವಾಗ ನಮ್ಮ ಕೈಯಲ್ಲಿ ಸ್ವಲ್ಪ ಇದು ಆದಂಥ ಸಂದರ್ಭದಲ್ಲಿ BS ಗೌಡ್ರವರ ಸಮರ್ಥ ಆಡಳಿತಾತ್ಮಕ ನಿರ್ಧಾರಗಳಿಂದ ಕಾಲೇಜಿನ ಗೌರವ ಭಾಳ ಎತ್ತರಕ್ಕೆ ಹೋಯಿತು ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕಾಗಿ BS ಗೌಡರಿಗೆ ಅವರ ಇದೀಗ ಹೇಳಿದ್ರಲ್ಲ, ಅವರ ಎಲ್ಲ ಆಡಳಿತಾತ್ಮಕ ಸಮರ್ಥರಿದ್ದಾರೆ. ಎಂಥ ಇದ್ದರೂ ಸಹಿತ ಅವ್ರಿಗೆ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಇತ್ತು. ಅಂಥ ಗೌಡ್ರು ಸರ್ ಅವರು ಇದ್ದಿದ್ದು ಭಾಳ ಸಂತೋಷ ಆಯಿತು. ಆವಾಗ ಅವ್ರು ಬಂದ ಮೇಲೆ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡೋಕೆ ಹತ್ತಿದ್ವಿ. ಎಲ್ಲ ಸರ್ ನೋಡ್ಕೋತಾರೆ ಗೌಡ್ರು ಸರ್ ಅಂಥೇಳಿ ಅವ್ರ ಜೊತೆ ನಾವಿದ್ವಿ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಆ ಕಾಲದಲ್ಲಿ ಮಕ್ಕಳಿದ್ರಿ.
ಈಗ ದೊಡ್ಡವರಾಗಿದ್ದೀರಿ, ಇವೆಲ್ಲ ಹಂತಗಳನ್ನು ದಾಟ್ಕೊಂಡು ಹೋಗಬೇಕು. ಬಾಲ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಈ ಎಲ್ಲ 4 ಹಂತಗಳನ್ನು ದಾಟಿ ಹೋಗಬೇಕಾಗುತ್ತೆ. ಅದೇ ರೀತಿ ಜಾನ್ ಕೀಟ್ಸ್ ಅಂತಕ್ಕಂಥ ಇಂಗ್ಲಿಷ್ ಕವಿ ತುಂಬ ಮಾರ್ಮಿಕವಾಗಿ ಹೇಳ್ತಾರೆ, ನಿಸರ್ಗದಲ್ಲಿ 4 ಕಾಲಗಳಿದ್ದಾವೆ: ಸ್ಪ್ರಿಂಗ್ ಸೀಸನ್, ಸಮ್ಮರ್ ಸೀಸನ್, ಆಟಮ್ ಸೀಸನ್, ವಿಂಟರ್ ಸೀಸನ್. ಈ ರೀತಿ ಇದ್ದ ಹಾಗೆ ಸ್ಪ್ರಿಂಗ್ ಸೀಸನ್ ಅಂದರೆ ಮಕ್ಕಳಿದ್ದ ವಸಂತ ಕಾಲ, ಯಾವುದೂ ಇದಿರಲಿಲ್ಲ. ನಿಸರ್ಗ ಹೆಂಗೆ ಹೂವಿನಿಂದ ಕಂಗೊಳಿಸ್ತಾ ಇರ್ತದೆ ಹಾಗೆ ನಮ್ಮ ಜೀವನ ಕಂಗೊಳಿಸ್ತಾ ಇರ್ತದೆ. ಸ್ವಲ್ಪ ವಯಸ್ಸಾದ ಮೇಲೆ ಸಮರ್ ಸೀಸನ್, आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. ಈ ಹಂತದಲ್ಲಿ ಸಹಿತ ನೀವು ಯಶಸ್ವಿ ಆಗಿದ್ದೀರಲ್ಲ ಅಂತ ಅನ್ನೋದೇ ನಮಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಗೌರವ, ಕಾಣಿಕೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಗೌಡ್ರು ಸರ್ ಎಲ್ಲ ವಿಷಯಗಳನ್ನು ಇದನ್ನು ಮಾಡ್ಕೋತ ಹೇಳಿದ್ರಿ, ಯಾರ್ಯಾರು ಇವುಗಳನ್ನು ಹೇಳ್ತಾ ಇದ್ದರು, ಕನ್ನಡ ಯಾರು, ಮ್ಯಾಥಮೆಟಿಕ್ಸ್ ಯಾರು ಹೇಳ್ತಾ ಇದ್ರು, ಎಲ್ಲ ಜ್ಞಾನ, ಅದು ಎಲ್ಲವೂ ಜ್ಞಾನ. ಅದು ಒಂದು ಕಾಲದಲ್ಲಿ ಎಲ್ಲ ಜ್ಞಾನವನ್ನು ಒಬ್ಬರೇ ಋಷಿ ಮುನಿಗಳು ಹೇಳ್ತಾ ಇದ್ದರು. ಆದರೆ ಇವಾಗ ಸಾಕಷ್ಟು ಶಾಖೆಗಳಾಗಿದ್ದಾವೆ. ವಿವಿಧ ಶಾಖೆಗಳಲ್ಲಿ ನೀವೆಲ್ಲ ಕಲಿತು ಒಬ್ಬೊಬ್ಬರಿಂದ ಒಂದೊಂದು ಕಲಿತು ನೀವು ಮಹಾ ಒಂದು ಇದನ್ನ ಆಗಿದ್ದೀರಲ್ಲ, ಅದು ಒಂದು ದೊಡ್ಡ ಇದು ಅಂತೇಳಿ ಹೇಳ್ಬೋದು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಎಲ್ಲರೂ ಒಮ್ಮೊಂದು ಸರ್ವಜ್ಞ ಅನ್ನೋದು ಸರ್ವಜ್ಞಾನಿ, ಎಲ್ಲ ಜ್ಞಾನವನ್ನು ಇರ್ತಕ್ಕಂಥ ಗರ್ವದಿಂದ ಆದವನೇ, ಒಬ್ಬೊಬ್ಬರಿಂದ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂಥೇಳಿ ಸರ್ವಜ್ಞ ತಮ್ಮ ವಚನದಲ್ಲಿ ಹೇಳ್ತಾರೆ. ಹಾಗೆ ನೀವು ಒಬ್ಬೊಬ್ಬ ಶಿಕ್ಷಕರಿಂದ ಒಂದೊಂದು ವಿಷಯವನ್ನು ಕಲಿತು ಈಗ ನೀವು ಜ್ಞಾನದ ಪರ್ವತವೇ ಆಗಿದ್ದೀರಿ. ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರದಂತ ಅನಿಸ್ತಾ ಇದೆ. ನಿಮ್ಮೆಲ್ಲರ ಜೀವನ ಸುಖಕರವಾಗಲಿ ಅಂತ ಬಯಸುತ್ತಾ, ಕುವೆಂಪು ಅವರು ರಾಷ್ಟ್ರಕವಿ, ಕುವೆಂಪು ಅವರು ತಮ್ಮ ಕವನದಲ್ಲಿ ಹೇಳ್ತಾರೆ, ಡಾಕ್ಟರ್ ರಾಧಾಕೃಷ್ಣನ್ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಮಾತನಾಡುವ ಕಾನ್ವೊಕೇಶನ್ ಅಡ್ರೆಸ್ನಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಯುವಕರ ಉತ್ಸಾಹ ಇತ್ತು, ಸ್ವಾತಂತ್ರ್ಯದ ನಂತರ ಯಾಕೋ ನಮ್ಮ ಯುವಕರು ನಿರುತ್ಸಾಹಿಗಳಾಗಿದ್ದಾರೆ, ಅವ್ರಿಗೆ ಗುರಿ ಇಲ್ಲ ಏನು ಅಂತೇಳಿ ಭಾಳ ನೋವಿನಿಂದ ಅವರು ಹೇಳ್ತಾರೆ. ಅದನ್ನೇ ಕುವೆಂಪು ಅವರು ತುಂಬ ಮಾರ್ಮಿಕವಾಗಿ ಹೇಳ್ತಾರೆ. ಆ ಕಾಲ ಹಿಂದೆ ಗುರಿ ಇದ್ದ, ಮುಂದೆ ಗುರಿ ಇತ್ತು, ಒಂದು ಗುರಿ ಅನ್ನೋದಿತ್ತು, ಸ್ವಾತಂತ್ರ್ಯ ಆಗಬೇಕು ಅಂತಕ್ಕಂಥ ಗುರಿ. ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿದೆ ನೋಡು ಸಿಂಹಗಳ ಹಿಂಡು. ಸಿಂಹಗಳು ಒಬ್ಬೊಬ್ಬ ಯುವಕರು ಒಬ್ಬೊಬ್ಬರು ಸಿಂಹ ಇದ್ದಾಗೆ. ಈಗ ಹಿಂದೆ ಗುರಿ ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ನೋಡು ಹೇಡಿಗಳ ಹಿಂಡು ಅಂಥೇಳಿ ಕುವೆಂಪು ಅವರು ಭಾಳ ನೋವಿನಿಂದ ಹೇಳ್ತಾರೆ. ಹಾಗೆ ನೀವೆಲ್ಲರೂ ಈಗ ಹೇಡಿಗಳ ಹಿಂಡಿನಲ್ಲಿ ಇರುವುದು ಬೇಡ, ನೀವೆಲ್ಲ ಸಾಕು ಇದ್ದ ಹಾಗೆ ಸಾಗುತ್ತಿದೆ ನೋಡು ಸಿಂಹಗಳ ದಂಡು ಅಂತ ಹೇಳುವಾಗೆ ನೀವೆಲ್ಲರೂ ಆ ಹಂತವನ್ನು ತಲುಪಿ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ರಿ ಅಂತ ಹೇಳಿದರೆ ತಪ್ಪಾಗಲಾರದು. ಡಾಕ್ಟರ್ ರಾಧಾಕೃಷ್ಣನ್ ಅವರು ತುಂಬ ಮಾರ್ಮಿಕವಾಗಿ ಹೇಳ್ತಾರೆ, ಮೆಂಟಲ್ ಸ್ಲಮ್ಸ್ ಆರ್ ಡೇಂಜರಸ್ ದೆನ್ ಮಟೀರಿಯಲ್ ಸ್ಲಮ್ಸ್ ಅಂತ ಹೇಳ್ತಾರೆ. ಮಾನಸಿಕ ಕೊಳಚೆ ಭೌತಿಕ ಕೊಳಚೆಗಿಂತ ಅಪಾಯಕಾರಿ ಅಂತ ಹೇಳ್ತಾರೆ. ಮಾನಸಿಕ ಕೊಳಚೆ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಅವೆಲ್ಲ ಇದ್ದಿದ್ದು ನೆಲದ ಮೇಲಿರ್ತಕ್ಕಂಥ ಕೊಳಚೆಗಿಂತ ಅಪಾಯಕಾರಿ ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲ ಏನು ಮಾಡಬೇಕು, ನಮ್ಮ ಯುವಕರು ಒಬ್ಬೊಬ್ಬರ ಗುರುಗಳಿಂದ ನೀವು ವಿಷಯಗಳನ್ನು ಸಂಗ್ರಹಿಸಿ ನೀವೆಲ್ಲ ನಿಮ್ಮ ಮಾನಸಿಕ ಕೊಳಚೆ ಹೋಗುವ ಹಾಗೆ ಮಾಡಿ, ಇಡೀ ಮಾನಸಿಕ ಕೊಳಚೆ ಇದ್ದಲ್ಲಿ ಸುಂದರವಾದ ಹೂ, ಸ್ನೇಹದ ಹೂ, ಪ್ರೀತಿಯ ಹೂ ಅರಳುವ ಹಾಗೆ ನೀವೆಲ್ಲ ಮಾಡಿಕೊಳ್ಳಿ. ನೀವು ಆಗೋದ್ರ ಜೊತೆಗೆ ಬೇರೆ ಎಲ್ಲೂ ಸಹಿತ ಅದೇ ಹೂವಿನ ಸುವಾಸನೆಯನ್ನು ನೀವು ಹರಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಕುವೆಂಪು ಅವರ ಒಂದು ಕವನದ ಸಾಲುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ, 1932ನೇ ಇಸವಿಯಲ್ಲಿ ಕುವೆಂಪು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳಿದ್ದಾರೆ. ಓ ಬನ್ನಿ, ಯುವಕರ ಕರೆ, ಯುವಕರಿಗೆ ಕೊಡುವಾಗ ಹೇಳ್ತಾರೆ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ. ಬಡತನವನ್ನು ಕಿತ್ತು ಈಗ ಹಾಕೋಣ,
ವಿಜ್ಞಾನ ದೇವಿಗೆ ಅಂದರೆ ನಮ್ಮ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿತಕ್ಕಂಥ ವಿಜ್ಞಾನ ಸೈಂಟಿಫಿಕ್ ಅಪ್ರೋಚ್, ಅದು ನಮ್ಮ ಸಂವಿಧಾನದ ಒಂದು ಕರ್ತವ್ಯ. ಆ ರೀತಿ ನೀವು ಆಗ್ರಿ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ. ಮತ, ಆ ಧರ್ಮ, ಆ ಜಾತಿ, ಈ ಧರ್ಮ ಅಂತ ತಿಳ್ಕೊಬೇಡ್ರಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರ ಈ ಲೋಕಹಿತಕ್ಕೆ. ಎಲ್ಲ ಲೋಕಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನೀವೆಲ್ಲರೂ ದುಡೀರಿ ಅಂತೇಳಿ ಹೇಳ್ತಾರೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸೇರಿರೈ ವಿಶ್ವಪಥಕ್ಕೆ. ಧರ್ಮ ಯಾವ ಧರ್ಮ ಆಗಬೇಕು? ಮಾನವ ಧರ್ಮ ಆಗಬೇಕು, ದಾರಿ ಆಗಬೇಕು. ಪಥ ಯಾವುದಿರಬೇಕು? ವಿಶ್ವಪಥ ಆಗಬೇಕು ಅಂಥೇಳಿ ಕುವೆಂಪು ಅವರು ಹೇಳ್ತಾರೆ. ಹಾಗೆ ಅಂಥ ಆ ದಾರ್ಶನಿಕರ ಇದರಲ್ಲಿ ನಾವೆಲ್ಲರೂ ಕೂಡಿ ಮತವನ್ನು ದಾಟಿ ಮಾನವ ಧರ್ಮವನ್ನು ಪಾಲಿಸೋಣ. ನೀವು ಮಾನವ ಧರ್ಮದ ಪ್ರತಿನಿಧಿಗಳಾಗಿ ನೀವು ಬೆಳಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ, ಸಾಕಷ್ಟು ಸಮಯ ಆಗಿದೆ. ಇನ್ನು ಹೆಚ್ಚಿನ ಗುರುಗಳು ಮಾತಾಡ್ತಾರೆ. ನನಗೆ ಕರೆಸಿ ನಮಗೆ ಶ್ಯಾಮ್ ಬೆಣಗಿಯವರು ನನಗೆ ಬ್ಯಾಡ ಬಿಡ್ರಿ ಅಂದ್ರೆ, ಇಲ್ಲರಿ ಸರ್ ಬರ್ರಿ ಅಂದರು. ಗೆಳೆಯರೆಲ್ಲರೂ ಬಂದು ನನಗೆ ಆಮಂತ್ರಣವನ್ನು ನೀಡಿದರು. ನಿಮ್ಮನ್ನೆಲ್ಲ ನೋಡುವ ಸೌಭಾಗ್ಯ ಬಂತು. ಈಗ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇಲ್ಲಿ ಫೋಟೋ ಹಾಕಿದ್ದಾರೆ. ಈ ಫೋಟೋ ಈಗ ಇತಿಹಾಸ ಆಗಿಬಿಡುತ್ತಿದೆ. ಈಗ ಅದೆಲ್ಲ ಅಲ್ಲಿ ಈ ಹೆಸರೆಲ್ಲ ಹೋಗಿ ಬಿಲ್ಡಿಂಗ್ಗಳು, ಕಟ್ಟಡಗಳು ಭಾಳ ಆಗಿಬಿಟ್ಟಿದ್ದಾವೆ. ಈಗ ಹೊಸ ಮಾದರಿ ಬರ್ತಾ ಇದೆ. ಅದೇ ಹೇಳಿದ್ನಲ್ಲ, ಹೊಸತನ ಬರಲೇಬೇಕು, ಬರ್ತಾ ಇರ್ತದೆ. ನಿಮಗೆಲ್ಲ ಶುಭವಾಗಲಿ. ನೀವು ಶಾಲೆಯಿಂದ ಕಲಿತ ವಿದ್ಯೆಯನ್ನು ಒಬ್ಬರಿಗೊಬ್ಬರಿಗೆ ಹಚ್ಕೊತ ಹೋಗ್ರಿ. ಜ್ಯೋತಿ ಚಲಾಯ ಅಂತಾರೆ. ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗ ಹಾಗೆ ನೀವು ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸಿ ನೀವೆಲ್ಲರೂ ಒಳ್ಳೆಯದಾಗಲಿ. ಮನುಜ ಮತಕ್ಕಾಗಿ ನಾವೆಲ್ಲ ಹೋರಾಡೋಣ, ನಾವೆಲ್ಲ ಪ್ರಯತ್ನಿಸೋಣ. ಈ ದೇಶ ಏನಿದೆ ಸಾಧುಗಳ ಈ ದೇಶ ಯೋಗಿಗಳ ನಾಡು. ಇಲ್ಲಿ ಯಾವುದೂ ವೈಯಕ್ತಿಕ ಇಲ್ಲ, ಇಲ್ಲಿ ಯಾವುದು ಕ್ಷುಲ್ಲಕ ವಿಚಾರ ಇಲ್ಲ. ಅಂಥ ಯೋಗಿಗಳ ನಾಡಿನಲ್ಲಿ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಕೀರ್ತಿಯನ್ನು ಪಡೆಯೋಣ, ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಶಿಕ್ಷಕ ಸಹೋದರಿದ್ದಾರೆ. ಅವರೆಲ್ಲರೂ ನನಗಿದ್ದಾಗ ಭಾಳ ಸಹಾಯ ಮಾಡಿದರು. ಏನೇ ಇದ್ದರೂ ಸಹಿತ ನನಗೆ ಏನೂ ಆಗಲಾರದ ಹಾಗೆ ನನ್ನನ್ನು ನೋಡಿಕೊಂಡ್ರು. ನನ್ನಿಂದ ಅವ್ರಿಗೆ ಏನು ಹೆಲ್ಪ್ ಆಗೈತೋ ಇಲ್ಲ ಗೊತ್ತಿಲ್ಲ, ಅವರಿಂದ ನನಗೆ ಭಾಳ ಸಹಾಯ ಆಗಿದೆ. ಎಲ್ಲರ ನೆನಪಿಸುತ್ತಾ, ನಿಮ್ಮ ವಿದ್ಯಾರ್ಥಿಗಳ ನೆನಪಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತು. ನಮಸ್ಕಾರ.